ಓಂ ಶಾಂತಿ. ಬಾಬಾವರು ಇವತ್ತು ಯಾವ ಮಾತುಗಳು ಅಥವಾ ಯಾವ ರೀತಿಯ ನಮ್ಮ ಚಲನೆ ಈಶ್ವರೀಯ ನಿಯಮಗಳ ಕಾಯ್ದೆಗಳ ವಿರುದ್ಧವಾದ ಮಾತಾಗಿದೆ, ಯಾವುದನ್ನ ಬಾಬಾ ನೀವು ಮಾಡಂಗಿಲ್ಲ ಅನ್ನೋ ಆರ್ಡರ್ ಮಾಡಿಸಿದ್ದಾರೆ. ಏನಿರ್ಬೋದದು? ಸ್ಟ್ರಿಕ್ಟ್ಲಿ ಬಾಬಾವ್ರು ಯಾವುದನ್ನು ಬೇಡ ಅಂತಾರೆ? ಬಾಬಾ ಹೇಳ್ತಾರೆ, ಫಿಲ್ಮಿ ಕಹಾನಿಯಾ ಪढ़ना, नावेल्स पढ़ना, ये सब बेकायदे की बातें है, इसमें छुट्टी नहीं है बाबा की. ಈಗೆಲ್ಲ ನಾವೆಲ್ಸ್ ಓದಲ್ಲ. ನಾವೆಲ್ಸ್ ಅಲ್ಲಿ ಇರೋದೆಲ್ಲ ಸೀರಿಯಲ್ಸ್ ಅಲ್ಲಿ ಬರ್ತಿದೆ. ಕೂತ್ಕೊಂಡೆಲ್ಲ ಆರಾಮಾಗಿ ಮನೆಯಲ್ಲಿ ಕಾಲ ಕಳೆಯೋದು ಹೆಂಗೆ ಅಂತ ನೋಡ್ತಾರೆ. ಬಟ್ ಕಾಲ ಕಳಿಲಿಕ್ಕೆ ಬಾಬಾವ್ರ ನೆನಪು ಮಾಡಿ ಬಾಬಾವ್ರಿಂದ ಎಲ್ಲ ತಗೊಂಡಿರೋ ಕೆಲಸ ಮುಗ್ದೋಯ್ತಾ? ಸೀರಿಯಲ್ಸ್ ನೋಡಕ್ಕೆ ಟೈಮ್ ಇದೆ. ಯೋಗ ಮಾಡಕ್ಕೆ ತನ್ನ ಏನು ಸಾಧನೆಯ ಅಟೆನ್ಷನ್ ಇರಬೇಕು, ಅದಿಲ್ಲ ಅಂತ ತಾನೆ. ಅದಕ್ಕೆ ತಾನೆ ಹಂಗೆ. ಏನಂತೀರಾ? ಬಾಬಾ ಹೇಳ್ತಾರೆ, ಬಾಬಾ ಕಿ ಮನ ಅಂದ ಪರ್ಮಿಷನ್ ಇಲ್ಲ, ನೋಡಕ್ಕೂ ಇಲ್ಲ, ಓದಕ್ಕೂ ಇಲ್ಲ. ಯಾಕೆಂದ್ರೆ ಇದ್ರಲ್ಲಿ ಬುದ್ಧಿ ಕೆಟ್ಟೋಗುತ್ತೆ. ಈಗಂತೂ ಎಲ್ಲರಿಗೂ ಅಡಿಕ್ಷನ್ ಆಗ್ಬಿಟ್ಟಿದೆಯಲ್ಲ ಸೀರಿಯಲ್ಸ್. ಆ ಟೈಮ್ಗೆ ಯಾರು ಏನಾಗ್ಬಿಡ್ಲಿ, ಆಕಾಶ ಕೆಳಗೆ ಬಿದ್ದೋಗ್ಲಿ, ಆದ್ರೆ ಹೋಗಿ ನೋಡ್ಬಿಡ್ಬೇಕು ಅಂತ ಹುಚ್ಚು ಹೇಳಿರೋರು ಇದ್ದಾರೆ ಜನಗಳು. ಕೇಳಿ, ಮೀಠೆ ಬಚ್ಚೆ, तुम अभी वर्ल्ड सर्वेंट हो, तुम्हें किसी भी बात में देह अभिमान नहीं आना चाहिए. ಮಧುರವಾದಂತಹ ಮಕ್ಕಳೇ, ನೀವು ಜಗತ್ತಿನ ಸೇವಾದಾರಿಗಳು, ವರ್ಲ್ಡ್ ಸರ್ವೆಂಟ್ ಅಂದಾಗ ನಿಮಗೆ ಯಾವುದೇ ಮಾತಲ್ಲಿ ದೇಹಾಭಿಮಾನ ಬರಂಗಿಲ್ಲ. ಅಂದ್ರೆ ಫೀಲಿಂಗ್ಸು, ಯಾರಾದ್ರೂ ಏನಾದ್ರು ಅಂದ ತಕ್ಷಣ ಒಂದಿಷ್ಟು ಅಪಮಾನ ಅನ್ಸೋದು, ಇನ್ಸಲ್ಟ್ ಫೀಲ್ ಆಗೋದು, ಇವೆಲ್ಲ ಸರಿಯಲ್ಲಲ್ಲ. ಅದು ಬೇಡ ಅಂತಿದ್ದಾರೆ. ಕೌನ್ಸಿ ಏಕ್ ಆದತ್ ಈಶ್ವರೀಯ ಕಾಯ್ದೆ ಕೆ ವಿರುದ್ಧ ಜಿಸ್ಸೆ ಬಹುತ್ ನುಕ್ಸಾನ್ ಹೋತಾ ಹೈ. ಯಾವ ಒಂದು ಅಭ್ಯಾಸ ಈಶ್ವರೀಯ ಕಾಯ್ದೆಗೆ ವಿರುದ್ಧವಾಗಿದೆ, ಯಾವುದರಿಂದ ಬಹಳ ನುಕ್ಸಾನ್ ಆಗುತ್ತೆ ಪ್ರತಿಯೊಬ್ಬರಿಗೆ. ಕೋಯಿ ಬಿ ಫಿಲ್ಮಿ ಕಹಾನಿಯಾ ಸುನನಾ ವ ಪढ़ना, नावेल्स पढ़ना, ये आदत बिल्कुल बेकायदे है, इससे बहुत नुकसान होता है. बाबा की मना है, बच्चे तुम्हें ऐसी कोई किताबें नहीं पढ़ना है. अगर कोई बीके ऐसे पुस्तकें पढ़ते हैं तो तुम एक दो को सावधान करो. ಯಾರೇ ಫಿಲ್ಮಿ ಕತೆಗಳನ್ನು ಓದೋದು, ಕೇಳೋದು, ನಾವಲ್ಸ್ ಓದೋದು, ಕತೆ ಪುಸ್ತಕನ, ಇದೆಲ್ಲ ಬಿಲ್ಕುಲ್ ಬೇಕಾಯ್ದೆ ಕೆಲಸ ಅಂತಿದ್ದಾರೆ ಬಾಬು. ಯಾಕೆಂದ್ರೆ ಯಾವುದು ಒಂದು ಯೋಗ ಮಾಡ್ತಿದೀವಿ ದೇವತೆ ಆಗಕ್ಕೆ, ನೋಡ್ತಿರೋದು ವಿಕಾರಿ ಮನುಷ್ಯರನ್ನ, ಇಲ್ಲಿನ ಹೆಚ್ಚು ಕಡಿಮೆಗಳು, ರಾಮಾಯಣ ಇದ್ದಂಗೆ ಮಹಾಭಾರತ, ಇದನ್ನ ನೋಡಿ ಎಲ್ಲ ರಾಂಗ್ ಸಂಸ್ಕಾರಗಳು ಹಾಕ್ಕೊಳತ್ತಾನೆ. ಅದಕ್ಕೆ ಇದರಿಂದ ತುಂಬಾ ನುಕ್ಸಾನ್ ಆಗುತ್ತೆ. ನೋಡ್ಕೊಂಬಂದು ಸೀರಿಯಲ್ನ ಯೋಗ ಕೂತ್ಕೊಳ್ಳೆ, ನಿಜವಾಗ್ಲೂ ಯೋಗ ಮಾಡಕ್ಕಾಗುತ್ತಾ ಅಂತ ನೋಡ್ಲಿ. ಬುದ್ಧಿ ಒಂದು ಕ್ಷಣನೂ ಸ್ಥಿರವಾಗಿರಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಬಾಬಾ ಕಿ ಮನಾ ಹೇ, ನೀವು ಮಕ್ಕಳು ಅಂತಹ ಪುಸ್ತಕಗಳನ್ನ, ಆಗಿನ ಕಾಲದಲ್ಲೆಲ್ಲ, ಈಗ ಟಿವಿ ಸೀರಿಯಲ್ ಈ ಕತೆಗಳೆಲ್ಲ ಇಷ್ಟು ಇದಿರ್ಲಿಲ್ಲಲ್ಲ, ಅವಾಗ ಪುಸ್ತಕ ತಗೊಂಡು ಓದಿದ್ದ ಜನ ಮಾಡೋರು. ಬಟ್ ಈಗ ನೋಡಿ ಇಲ್ದೇ ಇರೋದೆಲ್ಲ ಹಾಳಾಗಿ ಸಂಸ್ಕಾರಗಳೆಲ್ಲ ತುಂಬ್ಕೋತಾರೆ. ಅಕಸ್ಮಾತ್ ಯಾರೇ ಬಿಕೇಸ್ ಈ ತರಹ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸಾವಧಾನ್, ಎಚ್ಚರ ಅಂತ ಹೇಳಿ ಒಬ್ರಿಗೊಬ್ರು ನೆನಪು ತರಿಸಿ. ಗೀತ್ ಮುಕ್ಕಡ ದೇಖಲೆ ಪ್ರಾಣಿ, ಪಾಪ ಹೇ ಕಿತನ, ಪುಣ್ಯ ಹೇ ಕಿತನ. ಮುಖ ನೋಡ್ಕೊಳ್ಳಿ, ಏ ಪ್ರಾಣಿ ಅಂದ್ರೆ ಆತ್ಮನಿಗೆ ಪ್ರಾಣಿ ಅಂತ ಹೇಳಾಗುತ್ತೆ. ಪ್ರಾಣ ಹೋಯ್ತಂತ ನೋಡಿ, ಆತ್ಮ ಹೋಯ್ತು ಅಂದ್ರೆ ಏನು, ಪಾಪ ಎಷ್ಟು ಪುಣ್ಯ ಎಷ್ಟು ನೋಡ್ಕೊಳ್ಳಿ. ಓಂ ಶಾಂತಿ. मीठे मीठे रूहानी बच्चों प्रति रूहानी बाप कहते,
अपनी जांच करो कि याद की यात्रा से हम तमो प्रधान से सतो प्रधान तरफ कितना आगे बढ़ रहे हैं, क्योंकि जितना जितना याद करेंगे उतना पाप कटते जाएंगे। अब ये अक्षर कहाँ कोई शास्त्र आदि में लिखे हुए नहीं है। ಮಧುರವಾದಂತಹ ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ತಿಳಿಸ್ತಾರೆ, ನಿಮ್ಮ ಚೆಕಿಂಗ್ ನೀವು ಮಾಡ್ಕೊಳ್ಳಿ. ನೆನಪಿನ ಯಾತ್ರೆಯಲ್ಲಿ ಎಷ್ಟಿರ್ತೀನಿ, ನನ್ನ ಆತ್ಮ ಎಷ್ಟು ಸತೋ ಪ್ರಧಾನ ಆಗಿದ್ದೀನಿ ತಮೋಗುಣಿಯಿಂದ, ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ಎಷ್ಟೆಷ್ಟು ನೆನಪು ಮಾಡ್ತಿರೋ ಅಷ್ಟೆಷ್ಟು ಪಾಪಕರ್ಮಗಳು ಭಸ್ಮ ಆಗ್ತಾ ಹೋಗುತ್ತೆ. अब ये अक्षर कहाँ कोई शास्त्र आदि में लिखे हुए हैं, क्योंकि जिसने धर्म स्थापन किया उसने जो समझाया उसके शास्त्र बने हुए हैं जो फिर बैठ पड़ते हैं. ಅಂದ್ರೆ ನಾನೊಬ್ಬನನ್ನ ನೆನಪು ಮಾಡಿದ್ರೆ ನಿಮ್ ಪಾಪಕರ್ಮ ಭಸ್ಮ ಆಗುತ್ತೆ ಅಂತ ಯಾವ ಶಾಸ್ತ್ರಗಳಲ್ಲಿ ಇಲ್ಲ. ಬಾಬಾ ಹೇಳ್ತಾರೆ, ಧರ್ಮ ಪಿತರ್ ಏನ್ ಬಂದು ಅವ್ರವ್ರ ಧರ್ಮಶಾಸ್ತ್ರ ಧರ್ಮದ ಬಗ್ಗೆ ಹೇಳ್ಕೊಂಡ್ರು ಅಂದ್ರೆ ಅವ್ರ ಹೇಳಿಕೆಗಳನ್ನ ಪ್ರಿಂಟ್ ಮಾಡಿ ಜನ ಓದ್ತಾ ಇರ್ತಾರೆ ಡೈಲಿ, ಅದು ಅವ್ರ ಧರ್ಮಶಾಸ್ತ್ರ. ಬಟ್ ಪರಮಾತ್ಮನ ಶಾಸ್ತ್ರ ಗೀತೆ ಒಂದ್ ಬಿಟ್ರೆ ಅದನ್ನು ಮಿಕ್ಸ್ ಹೊಡೆದಿದ್ದಾರೆ, ಇನ್ ಬೇರೆ ಯಾವುದೇ ಇಲ್ಲಲ್ಲ. तो पुस्तक की पूजा करते हैं. अब ये भी समझने की बातें हैं, जबकि ये लिखा हुआ है देह सहित देह के संबंध जोड़ अपने को आत्मा समझो. ಬಾಪ್ ಯಾದ್ ದಿಲಾತೆ, ನೆನಪು ತರಿಸ್ತಿದ್ದಾರೆ ಅಂದ್ರೆ ನೆನಪು ಬರ್ತಿದ್ಯಾ ನೋಡಿ. ಕ್ಯಾ ಯಾದ್ ದಿಲಾತೆ, तुम बच्चे पहले पहले अशरीरी आए थे, वहां तो पवित्र ही रहते हैं. मुक्ति जीवन मुक्ति में पतित आत्मा जा नहीं सकती. वो आई ही निराकारी निर्विकारी दुनिया, इसको कहा जाता है साकारी विकारी दुनिया. सतयुग में यही ನಿರ್ವಿಕಾರಿ ದುನಿಯಾ ಬಂತಿ ಹೇ. ಬಾಬಾ ಹೇಳ್ತಿರೋದು ಈ ಅಕ್ಷರಗಳು ಎಲ್ಲೂ ಇಲ್ಲ ಅಂತಂದ್ರೆ ಜನ ಅಂದ್ರೆ ಪರಮಾತ್ಮನ ವ್ಯಾಲ್ಯೂ ಅಥವಾ ಅವ್ರ ಮಾತುಗಳೆಲ್ಲಾದ್ರೂ ಇದ್ದು ಪೂಜೆ ನಡೆಯೋದು ಅದ ಅಷ್ಟಿಲ್ಲಲ್ಲ. ಗೀತೆ ಇದ್ರೂ ಹೆಸರು ಚೇಂಜ್ ಮಾಡಿದ್ರು. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, ಇದೆಲ್ಲ ತಿಳ್ಕೊಳ್ಳೋ ಮಾತುಗಳು. ಪೂಜೆ ಮಾಡಿದ್ರೆ ಏನು ಲಾಭ ಇಲ್ಲ. ದೇಹ ಸಹಿತ ದೇಹದ ಸರ್ವ ಸಂಬಂಧವನ್ನ ಮರೆತು ಬುದ್ಧಿಯಿಂದ ತೆಗೆದು ಆತ್ಮ ಅಂತ ತಿಳ್ಕೊಳ್ಳಿ ಅಂತ ಎಷ್ಟು ಸಾರಿ ಹೇಳಿದ್ದಾರೆ. ಈಗಲೂ ಡೈರೆಕ್ಟ್ ಬಂದು ನೆನಪು ತರಿಸ್ತಿದ್ದಾರೆ, ಏ ಮಕ್ಕಳೇ ಆತ್ಮಗಳೇ, ನೀವು ಅಶರೀರಿಯಾಗಿ ಬಂದಿದ್ರಿ, ಮತ್ತೆ ಹಂಗೆ ಹೋಗ್ಬೇಕು. ಪತಿತ ಆತ್ಮಗಳು ವಾಪಸ್ ಬರಕ್ಕಾಗಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಮಾತಲ್ವಾ. ವಾಪಸ್ ಮನೆಗೆ ಎಲ್ಲಿ ಹೋಗೋದು? ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಯಾರು ಹೋಗಕ್ಕಾಗಲ್ಲ. ಏಕೆ? ಮುಕ್ತಿ ನಿರಾಕಾರಿ ದುನಿಯಾ, ಜೀವನ್ ಮುಕ್ತಿ ಅಂದ್ರೆ ನಿರ್ವಿಕಾರಿ ಪ್ರಪಂಚ ಸತ್ಯುಗದ್ದು. ಸೊ ಅಂದಾಗ ಇವಾಗ ನಾವು ಪಾವನರಾಗ್ಬೇಕು ತಾನೆ. ಅದಿದ್ದಾಗ ಇದಿಲ್ಲ. ಈಗ ಸಾಕಾರಿ ಪ್ರಪಂಚ ಏನಾಗೋಯ್ತು? ಕಲಿಯುಗ ವಿಕಾರಿ ಪ್ರಪಂಚ ಆಯ್ತು. ಸತ್ಯುಗ ಈಗಿಲ್ಲ, ಅದೀಗ ಆಗ್ತಿದೆ. सतयुग में रहने वाले देवताओं की तो बहुत महिमा है. अब बच्चों को समझाया जाता, अच्छी रीति धारण कर औरों को समझाओ. तुम आत्माएं जहां से आए हो पवित्र ही आए हो, फिर यहाँ आकर अपवित्र जरूर होना है. ಬಾಬುವರು ಡ್ರಾಮಾದ ಜ್ಞಾನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸತ್ಯುಗದಲ್ಲಿ ಇರ್ತಕ್ಕಂಥವರನ್ನ ದೇವತೆಗಳಂತ ಹೇಳಲಾಗುತ್ತೆ. ಅವ್ರದ್ದು ತುಂಬಾ ಮಹಿಮೆ ಇದೆ. ಮಕ್ಕಳಿಗೆ ಇದು ತಿಳಿಸಿದ್ದಾರೆ ಬಾಬಾ, ಮಕ್ಕಳೇ ಇವೆಲ್ಲವನ್ನ ನಾನು ಏನ್ ಹೇಳ್ತಿದ್ದೀನಿ ಚೆನ್ನಾಗಿ ಧಾರಣೆ ಮಾಡಿ ಅನ್ಯರಿಗೆ ತಿಳಿಸಿ. ನೀವು ಆತ್ಮಗಳು ಎಲ್ಲಿಂದ ಬಂದ್ರಿ? ಮನೆ ಪರಂಧಾಮದಿಂದ ನೀವು ಪವಿತ್ರವಾಗಿದ್ರಿ, ನಿಮ್ ಮನೆ ಅದು. ಆಮೇಲೆ ಪಾರ್ಟ್ ಮಾಡ್ತಾ ಮಾಡ್ತಾ ಅಪವಿತ್ರ ಆಗುತ್ತೆ ಆತ್ಮ. ಮೊದಲು ಸತ್ಯುಗ ನಿರ್ವಿಕಾರಿ ಜಗತ್ತು, ಈಗ ಕಲಿಯುಗ ವಿಶ್ಯಸ್ ಪ್ರಪಂಚ. तो अब तुम पतित पावन बाप को याद करते हो, तो हमको पावन वाइजलेस बनाने आप विशेष दुनिया विशेष शरीर में आओ. बाप खुद बैठ समझाते हैं, ब्रह्मा के चित्र पर ही मूंझते कि दादा को क्यों बिठाया है. ಬಾಬಾ ಹೇಳದ್, ನೀವು ನನ್ನನ್ನು ಏನ್ ಕರೆದ್ರೆ?
ನೀವು ಮಕ್ಕಳು, ಬಾಬಾ ನಮ್ಮನ್ನ ನಿರ್ವಿಕಾರಿ ಪ್ರಪಂಚಕ್ಕೆ ಕರ್ಕೊಂಡು ಹೋಗಕ್ಕೆ ನೀ ವಿಕಾರಿ ಪ್ರಪಂಚದಲ್ಲಿ ಬಾ ಅಂತ ನನ್ನನ್ನು ಇಲ್ಲಿ ಕರ್ದಿ, ನಾನು ಬಂದಿವಾಗ ಪಾವನರಾಗ್ರಿ ಮಕ್ಕಳೇನ್ರು ರೆಡಿ ಇಲ್ಲಲ್ಲ ನೀವು ಅಂತಿದ್ದಾರೆ ಕೂತ್ಕೊಂಡು. ಎಲ್ರೂ ಓಡ್ಕೊಂಡು ಬರ್ಬೇಕಾಗಿದ್ದಲ್ಲ. ಆದ್ರೆ ತ್ರಿಮೂರ್ತಿಯಲ್ಲಿ ಬ್ರಹ್ಮ ತಂದೆಯನ್ನು ನೋಡಿ ಎಲ್ರು ಕನ್ಫ್ಯೂಸ್ ಆಗ್ತಾರೆ, ಇವ್ರನ್ನ ಯಾಕ್ರಿ ಇಲ್ಲಿ ಕೂರ್ಸಿದ್ದೀರಾ ಅಂತ. ಅವ್ರಿಗೆ ಗೊತ್ತಿಲ್ಲ ರಿಯಲ್ ಆಗಿ ಬ್ರಹ್ಮ ಅವರೇನೆ ಅಂತ. तो ये भी शिव भगवान आज ये रथ मैंने लिया है क्योंकि मुझे प्रकृति का आधार जरूर चाहिए. तो समझाना चाहिए ना, ये भगीरथ चाहिए शिव बाबा को, नहीं तो मैं तुमको पतित से पावन कैसे बनाऊं, रोज पढ़ना भी जरूर है. अब बाप तुम बच्चों को कहते हैं अपने को आत्मा समझ मामेकम याद करो. सभी आत्माओं को अपने बाप को याद करना है. ತುಂಬಾ ಇಂಪಾರ್ಟೆಂಟ್ ಮಾತೇನಂತಂದ್ರೆ, ನಾನು ಶರೀರ ತಗೊಳ್ಳಿಲ್ಲ ಅಂದ್ರೆ ಹೆಂಗ್ ಬಂದು ಪತಿತರನ್ ಪಾವನ ಮಾಡೋದು, ಅದಕ್ಕೆ ನಾನು ಇವರ ನನಗೆ ಪ್ರಕೃತಿಯ ಆಧಾರ ಬೇಕು, ಇಲ್ಲಾಂದ್ರೆ ನಾನು ಹೆಂಗ್ ಪಾವನ ಮಾಡ್ಲಿ ಅಂತ ಹೇಳ್ತಿದ್ದಾರೆ ಬಾಬೂರ್ ಸೀದನೆ. ನಾನು ರಥವನ್ನೇ ಅದಕ್ಕೆ ತಗೊಂಡಿರೋದು. ಡೈಲಿ ನೀವು ಮಕ್ಕಳು ಓದ್ಬೇಕಾಗಿದೆ. ಅಂದ್ರೆ ಪಾವನರಾಗ್ಲಿಕ್ಕೆ ಬುದ್ಧಿಯಲ್ಲಿ ಅಷ್ಟು ವಿಶಾಲವಾಗಿ ಜ್ಞಾನ ತಿಳುವಳಿಕೆಗೆ ಬರ್ಬೇಕು. अब बाप तुम बच्चों को कहते हैं अपने को आत्मा समझ मामेकम याद करो. सभी आत्माओं को अपने बाप को याद करना है. कृष्ण को सभी आत्माओं का बाप नहीं कहेंगे, उनको अपना शरीर है. ಸಿ ಭಗವಂತ ಒಬ್ಬರೇ ನಿರಾಕಾರ ಹೇಳೋಕ್ಕಾಗುತ್ತೆ. ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ನಾನು ಒಬ್ಬನನ್ನ ನೆನಪು ಮಾಡಿ ನಿಮ್ ಶರೀರ ಮರೀರಿ ಅಂತ ಇದು ಕೃಷ್ಣ ಹೇಳೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರಿಗೆ ತನ್ನದೇ ಆದ ಶರೀರ ಇದೆ. ये तो बाप वो सहज समझाते हैं. जब भी किसी को समझाओ तो बोलो बाप कहते हैं तुम अशरीरी आए थे, अब अशरीरी बनकर जाना है. वहां पवित्र आत्माएं ही रहती है. ಏನೇನ್ ಬಾಬೋರು ಆತ್ಮಗಳಿಗೆ ಹೇಳಿ ಅಂತಾರೆ, ನಾವು ಅದನ್ನೇ ಬಾಬೋರು ವರ್ಡ್ಸ್ ಅಲ್ಲಿ ಹೇಳಿದ್ರೆ ಅವ್ರ ಬುದ್ಧಿಗೆ ಚೆನ್ನಾಗಿ ನಾಟುತ್ತೆ. ಪರಮಾತ್ಮ ಅಲ್ವಾ, ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಯಾರಿಗೆ ಹೇಳುವಾಗ ನೀವು ಇದನ್ನ ಕ್ಲಿಯರ್ ಹೇಳಿ. ನೀವು ಅಶರೀರಿ ಆತ್ಮ ನಿರ್ವಾಣ ಧಾಮದಿಂದ ನಿರ್ವಾಣವಾಗಿ ಬಂದ್ರಿ, ಈಗ ಹಂಗೆ ಅಶರೀರಿಯಾಗಿ ದೇಹದ ವಸ್ತ್ರ ಇಲ್ಲದೆ ವಾಪಸ್ ಹೋಗ್ಬೇಕು ಅಂದಾಗ ಹೆಂಗ್ ಹೋಗ್ಬೇಕು? ಅಲ್ಲಿ ಪವಿತ್ರ ಆತ್ಮಗಳೇ ಇರೋದು. ಸೊ ನಾವು ಪವಿತ್ರರಾಗಿನೇ ಹೋಗೋಕ್ ಸಾಧ್ಯ. बल कल कोई आते हैं तो भी पवित्र है, तो उनकी महिमा जरूर होंगी. सन्यासी उदासी गृहस्थी जिनका नाम होता है, जरूर उनका ये पहला जन्म है ना, उनको आना ही है धर्म स्थापन करने, जैसे बाबा गुरु नानक के लिए समझाते. अब गुरु अक्षर भी कहना पड़ता है क्योंकि नानक नाम तो बहुतों का है. जब किसकी महिमा की जाती है तो उसका मतलब से कहा जाता है. ತುಂಬಾ ಇಂಪಾರ್ಟೆಂಟ್ ಮಾತೇನ್ ಹೇಳ್ತಾರೆ, ಹೊಸ ಆತ್ಮಗಳು ಯಾರೇ ಈಗ ಮಠ ಪಂಥಗಳ ಸ್ಥಾಪನೆ ಮಾಡಕ್ಕೂ ಬರ್ತಾರಲ್ಲ, ಮೇನ್ ಧರ್ಮಗಳಲ್ಲದೆ ಇನ್ನ ಸಣ್ಣದೆಲ್ಲ ಬಂದಿದೆ. ಸೊ ಆ ಟೈಮಲ್ಲಿ ಏನು ಹೊಸ ಆತ್ಮಗಳ ಬರ್ತಾರೆ, ಅವರು ಸನ್ಯಾಸಿ ಇರ್ಲಿ ಅಥವಾ ಗೃಹಸ್ಥದಲ್ಲಿರ್ಲಿ, ಅವ್ರದ್ದು ನಾಮಾಚಾರ ತುಂಬಾ ಆಗುತ್ತೆ. ಸ್ವಲ್ಪ ಟೈಮ್ ಜಾಸ್ತಿ ಏನಿಲ್ಲ ಅಂದಾಗ ಅದಕ್ಕೆ ಹೇಳ್ತಾ ಇದ್ದಾರೆ ಬಾಬಾ, ಹೆಂಗೆ ಗುರುನಾನಕ್ ಬಂದ್ರು ಅವಾಗ ಅವ್ರದ್ದು ಅಷ್ಟೊಂದು ಮಹಿಮೆ ಆಯ್ತು, ಯಾಕೆಂದ್ರೆ ಹೊಸ ಆತ್ಮ ಬಂದು ಪ್ರವೇಶ ಮಾಡಿದ್ದು. ಹಂಗೆ ಯಾರೇ ಇರ್ಲಿ ನಾಮಾಚಾರ ದೊಡ್ಡದಾಗಿ ಬರುತ್ತೆ ಅಂದ್ರೆ ಯಾವುದೋ ಒಂದು ಹೊಸ ಆತ್ಮ ಬಂದಿದೆ. ಯಾಕೆಂದ್ರೆ ಲಾಸ್ಟ್ ವರ್ಗೂನು ಬರ್ತಿರ್ತಾರೆ ಸಣ್ಣದು ತನ್ನ ಮತಗಳನ್ನು ಸ್ಥಾಪನೆ ಮಾಡಕ್ಕೆ. तो जब किसकी महिमा की जाती है तो उस मतलब से कहा जाता, ना कहे तो अच्छा नहीं. वास्तव में बच्चों को समझाया है गुरु कोई भी नहीं है सिवाय एक के, जिसके नाम पर ही गाते हैं सतगुरु अकाल एक ओंकार निराकार. वो अकाल मूर्त है जिसको
खाल न खाए वो है आत्मा, तब ये कहानियां आज बैठ बनाई है. ಸೊ ಇಂಪಾರ್ಟೆಂಟ್ ಏನು, ಬಾಬಾ ಹೇಳೋದು ಜಗತ್ತಲ್ಲಿ ಗುರು ಅಂತ ಯಾವ ಮನುಷ್ಯರು ಹೇಳಕ್ಕಾಗಲ್ಲ. ಜಗತ್ತಿಗೆ ಒಬ್ಬರೇ ಸದ್ಗುರು, ಯಾರಿಂದ ಎಲ್ಲರೂ ಪಾವನರಾಗ್ಬಿಡ್ತೀವಿ. ಇದು ಇಂಪಾರ್ಟೆಂಟ್ ಮಾತಲ್ವಾ. ಬಾಬೂರ್ಗೆ ಅದಕ್ಕೇನೆ ಗುರುನಾನಕ್ ಏನ್ ಹೇಳಿದ್ರಂದ್ರೆ ಈ ಅಕಾಲ್ ಸತನಾಮ್ ಅಂತ ಹೇಳ್ಬಿಟ್ಟು ಅವ್ರ ಅಕಾಲ ಮೂರ್ತಿ ಅಂತ ಹೇಳ್ತಾರೆ. ಯಾರ ಎಂದೂ ಮೃತ್ಯುವಲ್ಲಿ ಬರೋದೇ ಇಲ್ಲ, ನಿರಾಕಾರ, ಸಾಕಾರ ಶರೀರನೇ ಇಲ್ಲ, ನೀನ್ ತಗೊಳ್ಳೋ ಬಿಡೋದೂ ಇಲ್ಲ. ಇದೆಲ್ಲ ಕೂತ್ಕೊಂಡು ನಿರಾಕಾರನ ಬಗ್ಗೆನೂ ಕಥೆಗಳನ್ನು ಮಾಡಿಟ್ಟಿದ್ದಾರೆ. ಕಥೆಗಳು ನೋಡಿ. तो इम्पॉर्टेंट फिल्म कहानियों की किताब नॉवेल्स आदि भी बहुत पढ़ते हैं. बाबा बच्चों को खबरदार करते हैं, कोई भी कभी भी कोई नॉवेल्स आदि नहीं पढ़ना है. कोई कोई को आदत होती है, यहाँ तो तुम सौभाग्यशाली बनते हो. कोई बीके भी नॉवेल्स पढ़ते हैं, इसलिए बाबा सब बच्चों को कहते हैं कभी भी किसको नावल पढ़ता देख तो जट उठाकर फाड़ दो. इसमें डरना नहीं, हमको कोई श्राप न दे, गुस्सा न हो, ऐसी कोई बात नहीं है. तुम्हारा काम है एक दो को सावधान करना. फिल्म की कहानियां सुनना या पढ़ना बेकायदे है. बेकायदे कोई चलन किसी की भी है तो क्या करो, बाबा कहते हैं ರಿಪೋರ್ಟ್ ಕರ್ನಾ चाहिए. ಬಾಬನಿಗೆ ಏನ್ ಮಾಡ್ಬೇಕು, ರಿಪೋರ್ಟ್ ಮಾಡಿ. ನೈ ತೋ ಸುಧರೆಂಗೆ ಕೇಸೆ. ತಂದೆಗೆ ಹೇಳಲಿಲ್ಲ, ದೊಡ್ಡವ್ರಿಗೆ ಹೇಳಲಿಲ್ಲ, ಕತೆ ಪುಸ್ತಕ ಓದೋದು, ಸೀರಿಯಲ್ಗಳು ಕೇಳೋದು, ನೋಡೋದು, ಇವಾಗೆಲ್ಲ ಫಿಲ್ಮ್ಗಳು ನೋಡೋದು, ಏನೇನೋ ಟೈಮ್ ಪಾಸಿಂಗ್ ಅಂತಗತ್ತಾರೆ. ಬಟ್ ಎಷ್ಟು ಕೆಟ್ಟ ಸಂಸ್ಕಾರ ತುಂಬ್ಕೋತಿದೀವಿ, ಎಷ್ಟು ಜನ್ಮದ ನುಕ್ಸಾನ್ ಮಾಡ್ಕೊಳ್ತಿದೀವಿ ಅನ್ನೋದು ಅರ್ಥ ಆಗ್ಬೇಕು. ಯಾಕೆಂದ್ರೆ ಇದೆಲ್ಲ ನೋಡಿ ಸಂಸ್ಕಾರ ಮಾಡ್ಕೊಳ್ತಿರೋದಲ್ವಾ. ಇವತ್ತೆಲ್ಲ ನಾಳೆ ಆ ಸಂಸ್ಕಾರಗಳು ಆಚೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಏನ್ ನೋಡ್ತೀವಿ ಅದು ಜಾಸ್ತಿ ಹಂಗೆ ಆಗ್ಬಿಡ್ತಾರೆ ಮನುಷ್ಯರು. ಬರೀ ಕೇಳಿದ್ದೇ ಒಂದಿಷ್ಟು ತಲೆಗೆ ಬರುತ್ತೆ ಅಂದ್ರೆ ನೋಡಿದ್ದೆಷ್ಟು ಡಿಸ್ಟರ್ಬ್ ಆಗ್ಬೋದು ಆತ್ಮದಲ್ಲಿ. ಸೊ ಅದರಿಂದ ಇವೆಲ್ಲ ಬಾಬಾ ಹೇಳಿದ್ರೆ ಬೇಕಾಗಿದೆ ಕೆಲಸಗಳು. ಸೀರಿಯಲ್ಲು, ನಾವೆಲ್ಸು, ಫಿಲ್ಮ್ಗಳು, ಇವೆಲ್ಲ ನಂದು ಮತ ಇಲ್ಲ, ತಂದೆ ಮನ ಮಾಡ್ತಿದ್ದಾರೆ. ಇಲ್ಲ, ಮಾಡಂಗಿಲ್ಲ ನೀವು. ಬಿ ಕೇಸ್ ಅಂದ ಮೇಲೆ ಯಾರನ್ನಾದ್ರೂ ನೋಡಿದ್ರೆ ಆ ಪುಸ್ತಕ ಕಿತ್ಕೊಂಡು ಹರಿದಾಕ್ಬಿಡ್ರಿ. ಟಿವಿ ನೋಡ್ತಿದ್ರೆ ಆಫ್ ಮಾಡ್ರಿ. ನೀವು ಇನ್ನು ಮನೆಯಲ್ಲಿ ಜ್ಞಾನ ಇಲ್ದವ್ರು ಇದ್ದಾರೆ ಅಂದ್ರೆ ಅದು ಬೇರೆ ವಿಷಯ. ಆವಾಗ ಅಲ್ಲಿಂದ ನೀವು ಹೋಗ್ರಿ ಅಷ್ಟೇ. ನಿಮ್ಮ ಸೇಫ್ಟಿ ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ವಿಷಯ ಅಲ್ವಾ. ಏನಂತೀರ ಮನೇಲಿ ಕೂತ್ಕೊಂಡು? ಕೆಲವರು ಸುಮ್ಮನೆ ಏನೋ ಹಿಂಗೆ ತಿರುಗಿಸ್ತಾ ಇದ್ದೀನಿ, ತಿರುಗಿಸೋದಂತಂದ್ರೆ ಅದನ್ನ ಅಷ್ಟೇ ನೋಡ್ಕೊಂಡು ಬುದ್ಧಿ ಒಳಗಡೆ ಕೆಲ್ಸಕ್ಕೆ ಬರೋದು ಹಾಕೊಂಡಿದ್ದಲ್ಲ ತಲೆ ಒಳಗಡೆ. ನೀವು ಸೌಭಾಗ್ಯಶಾಲಿಗಳು, ನೀವು ಇಂಥದ್ದೆಲ್ಲ ಮಾಡ್ಬೇಡಿ ಅಂತಿದ್ದಾರೆ ಬಾಬಾವ್ರು. ಇಲ್ಲಾಂದ್ರೆ ಸುಧಾರಣೆ ಹೆಂಗಾಗುತ್ತೆ? ಸೀದಾ ಹೇಳ್ಬಿಟ್ರು ನಂಗೆ ರಿಪೋರ್ಟ್ ಮಾಡ್ಬಿಡ್ರಿ ಅಂತ. अपना नुकसान करते रहेंगे, खुद में ही योग बल नहीं होगा तो यहाँ क्या बैठ सिखलाएंगे. बाबा की मना है, अगर कोई ऐसा काम करेंगे तो दिल अंदर खाती जरूर होंगी. दिल खाएंगा ना, अरे बाबಾ ಹೇಳ್ತಿದ್ದಾರೆ ನಾನು ಮಾಡಬಾರ್ದು ಅಂತ, ಆದ್ರೂ ನಾನು ಮಾಡ್ತೀನಿ, ಇದೆಲ್ಲ ನೋಡ್ತಿದ್ದೀನಿ ಅಂತ ಬರುತ್ತೆ ತಾನೆ ಮನ್ಸಲ್ಲಿ. ಬಾಬಾ ಹೇಳ್ತಾರೆ ನೀವು ನಿಮಗೆ ನುಕ್ಸಾನ್ ಮಾಡ್ಕೋತೀರ ಮಕ್ಕಳೇ. ಏನ್ ನುಕ್ಸಾನು? ಯೋಗ ಬಲ ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ನಾಳೆ ಏನ್ ಮಾಡ್ತೀರಾ? ಪ್ರಯೋಜನನೇ ಇಲ್ಲ. ಅದಕ್ಕೆ ಮನ ಮಾಡ್ತಿದ್ದಾರೆ ಬಾಬಾವ್ರು. ಬೇರೆಯವ್ರಿಗೆ ಏನ್ ಹೇಳ್ತೀರಾ, ನಿಮ್ ಜೀವನದಲ್ಲಿ ಏನ್ ಪಡ್ಕೋತೀರಾ, ಇದೆಲ್ಲಕ್ಕೆ ನೋಡೋದು, ಕೇಳೋದು, ಓದೋದು ಇವೆಲ್ಲ ಸರಿ ಇಲ್ಲ. ತನ್ನ ನುಕ್ಸಾನ್ ಅಂತಿದ್ದಾರೆ ಬಾಬಾವ್ರು. ಅಪನಾ ನುಕ್ಸಾನ್ ಹೋಗಾ, इसलिए कोई में भी कोई अवगुण देखते हो तो लिखना चाहिए. ಯಾರಲ್ಲಾದ್ರೂ ಬಾಬಾ ಹೇಳ್ತಾರೆ ಈ ತರ ಅವಗುಣಗಳನ್ನ ನೋಡಿದ್ರೆ ನನಗ್ ಬರೀರಿ, ನನಗೆ ಹೇಳಿ ಇಂತಿಂತವ್ರು ಇಂಥದ್ ಮಾಡ್ತಾರೆ ಅಂತ. ಕೋಯಿ ಬೇಕಾಯ್ದೆ ಚಲಂತು ನೈ ಕರ್ತೆ. ಯಾರೇ ಕಾಯ್ದೆ ಇಲ್ಲದ ಚಲನೆ ಇಲ್ಲ ತಾನೆ. ಎಲ್ಲ ಅಂಡರ್ಲೈನು. ಮನೆಯಲ್ಲಿ ಕೂತಿದ್ದೀರಲ್ಲ, ಏನೋ ಟೈಮ್ ಪಾಸಿಂಗ್ ಸೀರಿಯಲ್ ಅರ್ಧ ಗಂಟೆ ನೋಡ್ತಿರೋ, 10 ನಿಮಿಷ ನೋಡ್ತಿರೋ, ಯಾರ್ದದು ಟೈಮು?
ಶಿವಬಾಬಾ ಅವ್ರ ಟೈಮ್ ಅಲ್ಲ, ನೀವು ಹಂಗೆ ಮಾಡಂಗಿಲ್ಲ. ಸರಿ, ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾವರು, ತಂದೆ ಅವಗುಣ ಇದ್ರೆ ನೀವು ಅಥವಾ ಬೇರೆಯವ್ರದ್ದು ಯಾರ್ದಿದ್ರು ಬಾಬಾವ್ರನ್ನ ಕೇಳಿ ಸೊಲ್ಯೂಷನ್ ತಗೋಬೇಕು. ಇದೆಲ್ಲ ಬೇಕಾಯ್ದೆ ಚಲನೆ. क्योंकि ब्राह्मण इस समय सर्वेंट है. बाबा भी कहते हैं बच्चे नमस्ते, अर्थ सही समझाते हैं. बच्चियां पढ़ाने वाली जो है उनमें देहाभिमान नहीं आना चाहिए. टीचर भी स्टूडेंट का सर्वेंट होता है. गवर्नर आदि भी चिट्ठी लिखते हैं, नीचे सही करेंगे आई एम योर ओबीडियंट सर्वेंट. बिल्कुल सन्मुख नाम लिखेंगे, बाकी क्लर्क लिखेगा अपने हाथ से. कभी अपनी बड़ाई नहीं लिखेंगे ना. आजकल गुरु तो अपने आप को ही कह देते. ನೋಡಿ ಬಾಬಾ ಅವ್ರು ಏನ್ ಹೇಳ್ತಿದ್ದಾರೆ, ನೀವು ಮಕ್ಕಳು ಜಗತ್ತಿಗೆ ಸರ್ವೆಂಟ್ ಅಂತಂದ್ಮೇಲೆ ನಿಮ್ಮಲ್ಲಿ ಒಂದು ದೇಹಾಭಿಮಾನ ಬರಂಗಿಲ್ಲ, ಈ ತರ ಅವಗುಣಗಳ ಇರಂಗಿಲ್ಲ. ಯಾಕೆ, ನೀವು ಬ್ರಾಹ್ಮಣರು ಸರ್ವಶ್ರೇಷ್ಠರು, ವರ್ಲ್ಡ್ ಸರ್ವೆಂಟ್ ಅಷ್ಟೇ ಅಲ್ಲ, ಪರಮಾತ್ಮ ಸ್ವಯಂ ಬಂದು ನಾನ್ ನಿಮಗೆ ನಮಸ್ತೆ ಹೇಳ್ತೀನಿ, ನೀವಿಷ್ಟು ಶ್ರೇಷ್ಠಾತ್ಮಗಳು, ಅರ್ಥ ಸಹಿತ ತಿಳಿಸ್ತಾ ಇದ್ದೀನಿ. ನೀವು ಮಕ್ಕಳು ಓದಿಸೋರು ಯಾರಿದ್ದೀರಾ, ನಿಮಿತ್ತ ಸೇವಾಧಾರಿಗಳು, ಅವರಲ್ಲಿ ದೇಹಾಭಿಮಾನ ಬರಂಗಿಲ್ಲ. ಟೀಚರುನು ಸ್ಟೂಡೆಂಟ್ಗೆ ಸರ್ವೆಂಟ್ ಆಗಿರ್ತಾರಲ್ಲ, ತಂದೆನೂ ಮಕ್ಕಳು ನೋಡ್ಕೊಳ್ತಾರೆ. ಹಂಗೆ ಮೊದಲೆಲ್ಲ ಗವರ್ನರ್ಸು ದೊಡ್ಡ ದೊಡ್ಡವರೆಲ್ಲ ನಾನು ಒಬಿಡಿಯಂಟ್ ಸರ್ವೆಂಟ್ ಅಂತ ಹಾಕವ್ರು. ಇವಾಗೆಲ್ಲ ಅದೆಲ್ಲ ಇಲ್ಲ. ಅವ್ರು ಏನು ತಂದು ಹೊಗಳ್ಕೊಳ್ತಿರ್ಲಿಲ್ಲ. ಈಗಿನ ಕಾಲದಲ್ಲಿ ಗುರುಗಳೆಲ್ಲ ನಾನೇ ಏನೇನೋ ಶ್ರೀ ಶ್ರೀ ಅಂತ ಇಟ್ಕೋತಾರೆ, 108 ಶ್ರೀ ಶ್ರೀ ಅಂತಾರೆ, 1108 ಶ್ರೀ ಶ್ರೀ ಏನೇನು ಹೇಳ್ತಾರೆ. यहाँ भी कोई ऐसे श्री फलाना लिख देते हैं, वास्तव में ऐसे भी लिखना नहीं चाहिए. ना फीमेल श्रीमती लिख सकती. श्रीमत तब मिले जब श्री श्री स्वयं आकर मत देवे. ಇಲ್ಲಿ ಕೆಲವರು ಶ್ರೀ ಸೋಣ್ಸೋ ಶ್ರೀಮತಿ ಸೋಣ್ಸೋ ಬಾಬಳ್ತಾರೆ, ಶ್ರೀನೂ ಬರಿಕೊಡ್, ನೀವು ಶ್ರೀಮತಿನೂ ಬರಿಕೊಡ್ದು. ಯಾಕೆಂದ್ರೆ ತಂದೆ ಶ್ರೀ ಶ್ರೀ ಪರಮಾತ್ಮ ಬಂದು ಮತ ಕೊಡೋವರೆಗೂ ಶ್ರೀಮತಿ, ಶ್ರೀಮತದ ಮೇಲೆ ಮತಿ ಬುದ್ಧಿಯನ್ನು ನಡೆಸೋರು ಶ್ರೀಮತಿ. ಎಲ್ಲಿದೆ ಜಗತ್ತಲ್ಲಿ? ಶ್ರೀಮತನೂ ಇಲ್ಲ, ಶ್ರೀಮತಿನೂ ಇಲ್ಲ. ಹಂಗಾಗ್ಬಿಡ್ತು. ತುಮ್ ಸಮಜಾ ಸಕ್ತೆ ಹೋ. ಕೇಳಿಸ್ತಾ ಏನ್ ಹೇಳ್ತಿದ್ದಾರೆ ಅಕ್ಕಂದ್ರೆಲ್ಲ? तुम समझा सकते हो कि जरूर कोई की मत से ये देवता बने हैं. भारत में किसको भी ये पता नहीं कि इतना ऊंच विश्व के मालिक कैसे बने. ಅಂದ್ರೆ ಯಾರು ಇದನ್ನ ಯೋಚನೆ ಮಾಡಲ್ಲ. ಈ ಲಕ್ಷ್ಮೀನಾರಾಯಣ ಸೀತಾರಾಮ್ ದೇವತೆಗಳೇನಿದ್ದಾರೆ, ಏನೋ ಇಂತಹ ಪುರುಷಾರ್ಥ ಮಾಡಿದ್ದಾರೆ, ಅವರಷ್ಟು ಶ್ರೇಷ್ಠರಾದ್ರಲ್ಲ ಅನ್ನೋದು ಯಾರಿಗೂ ಯೋಚನೆ ಬರಲ್ಲ. ವಿಶ್ವದ ರಚಯಿತನೇ ಭಾರತವನ್ ಬಂದು ಇಷ್ಟು ಶ್ರೇಷ್ಠ ಮಾಡಿದ್ರು, ಇವ್ರನ್ನೆಲ್ಲ ವಿಶ್ವದ ಮಾಲೀಕರು ಮಾಡಿದ್ರು ಅಂತ. ತುಮಕೋ ತೋ ಯಹಿ ನಶಾ ಚढ़ना चाहिए. ये एम ऑब्जेक्ट का चित्र सदैव छाती से लगा रहना चाहिए. किसको भी समझाओ, हमको भगवान पढ़ाते हैं, जिससे हम विश्व का महाराजा बनते हैं. बाप आए हैं इस राज्य स्थापन करने के लिए. ಕೇಳಿ ಏನ್ ಹೇಳ್ತಿದ್ದಾರೆ, ನಿಮಗೆ ಯಾವಾಗ್ಲೂ ನಶೆ ಇರ್ಬೇಕು, ನಶೆಯಿಂದ ಹೇಳ್ಬೇಕು. ಲಕ್ಷ್ಮೀನಾರಾಯಣನ್ ಚಿತ್ರನ ಅಪ್ಕೊಳ್ಳಿ, ಇಷ್ಟು ನನ್ನ ಬಾಬಾ ಹಿಂಗ್ ಮಾಡ್ತಿದ್ದಾರೆ ಅಂತ. ನಿಮಗೆ ಯಾವಾಗ್ಲೂ ನಶೆಯಿಂದ ಅನ್ಯರಿಗೆ ತಿಳಿಸುವಾಗ್ಲೂ ನಮಗ್ ಭಗವಂತ ಓದಿಸ್ತಿದ್ದಾರೆ ರೀ, ಪರಮಾತ್ಮ ನಮ್ಮನ್ನ ಹಿಂಗ್ ಮಾಡಕ್ ಬಂದಿದ್ದಾರೆ, ಯಾವ್ದ್ರಿಂದ ನಾವ್ ವಿಶ್ವರಾಜ್ ಮಹಾರಾಜ ಆಗ್ತೀವಿ ಅಂತ ಹೇಳ್ರಿ. ಬಾಪ್ ಆಯೇ ಹೇ ಇಸ್ ರಾಜ್ಯ ಕಿ ಸ್ಥಾಪನಾ ಕರ್ನೆ. इस पुरानी दुनिया का विनाश सामने खड़ा है. ಸತ್ಯುಗದ ರಾಜ್ಯ ಸ್ಥಾಪನೆ ಮಾಡಕ್ಕೆ ನಾನು ಬಂದಿರೋದು, ಬಟ್ ವಿನಾಶ ಮುಂದಿದೆ. ಹಳೇದು ಹೋದ್ರೆ ತಾನೆ ಹೊಸದ್ ಬರೋದು. तुम छोटी छोटी बच्चियां तोतली भाषा में किसको भी समझा सकते हो. बड़े बड़े सम्मेलन आदि होती है, उनमें तुमको बुलाते हैं. ये चित्र तुम ले जाओ और बैठ कर समझाओ. भारत में फिर से इनों का राज्य स्थापन हो रहा है. ರಾಜ್ಯದ ಸ್ಥಾಪನೆ, ಧರ್ಮ ಅಂಡ್ ರಾಜ್ಯದ ರಿಲಿಜಿಯೋ ಪೊಲಿಟಿಕಲ್ ಬಾಬಾ ಸ್ಥಾಪನೆ ಮಾಡ್ತಿರೋದು. ಧರ್ಮದ ಆಧಾರದ ಮೇಲೆ ರಾಜ್ಯ. ನೀವು ಮಕ್ಕಳು ಚಿಕ್ಕವರೆಲ್ಲ ಹೇಳ್ತಾ ಇದ್ರೆ ಜನಗಳಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಹೆಂಗೆ ಸ್ಥಾಪನೆ ಅಂದ್ರೆ ಇನ್ನೊಂದು ಕಡೆ ವಿನಾಶನೂ ಇದೆ. ದೊಡ್ಡ ದೊಡ್ಡ ಸಮ್ಮೇಳನಗಳಲ್ಲಿ ನಿಮ್ಮನ್ನು ಕರೀತಾರಲ್ಲ, ಚಿತ್ರಗಳನ್ನು ಇಟ್ಕೊಂಡು ಹೇಳ್ರಿ ಎಲ್ಲರಿಗೆ,
ಭಾರತದಲ್ಲಿ ಇವರ ರಾಜ್ಯ ಸ್ಥಾಪನೆ ಆಗ್ತಿದೆ ಅಂತ. ಅಂದ್ರೆ ತುಂಬಾ ಸುಂದರವಾಗಿದೆಯಲ್ಲ ದೇವತೆಗಳ ಚಿತ್ರ, ಅಂದ್ರೆ ಲಕ್ಷ್ಮೀನಾರಾಯಣ ಚಿತ್ರ. कहाँ भी भरी सभा में तुम समझा सकते हो सारा दिन सर्विस का नशा रहना चाहिए. ದೊಡ್ಡ ದೊಡ್ಡ ಸಭೆಗಳಿಗೆ ಹೋಗಿ ತುಂಬಾ ನಶೆಯಿಂದ ಹೇಳ್ಬೇಕು, ನಿಮ್ಮ ಮಕ್ಕಳು ಇಷ್ಟು ಸರ್ವೀಸಿನ ನಶೆ ಇರಬೇಕು. ಭಾರತ್ ಮೇ ಇನ್ಕಾ ರಾಜ್ಯ ಸ್ಥಾಪನ हो रहा है. ಎಷ್ಟು ಸಾರಿ ಬಾಬಾ ಹೇಳ್ತಿದ್ದಾರೆ, ಭಾರತದಲ್ಲಿ ದೇವತೆಗಳ ಅರ್ಥಾತ್ ಲಕ್ಷ್ಮೀನಾರಾಯಣನ ರಾಜ್ಯ ಸ್ಥಾಪನೆ ಆಗ್ತಿದೆ, ಖುಷಿಯಿಂದ ಹೇಳ್ರಿ. ಬಾಬಾ ಹಮ್ಕೋ ಅದಕ್ಕೇನ್ ಮಾಡ್ತಿದ್ದಾರೆ ಭಗವಂತ, ಬಾಬಾ ಹಮ್ಕೋ ರಾಜಯೋಗ ಸಿಕ್ಲಾ ರಹೆ ಹೇ. शिव भगवान आज हे बच्चों तुम अपने को आत्मा समझ मुझे याद करो तो ये बन जाएंगे. ಇದು ಆಶ್ವಾಸನೆ ಹೆಂಗ್ ಕೊಡ್ತಾರೆ ನೋಡಿ. 21 पीढ़ी के लिए दैवी गुण भी धारण करना है. अभी तो सबके आसुरी गुण है. ತಂದೆ ಹೇಳೋದು ಅಂದ್ರೆ ಬಾಬು ನಮಗೆ ರಾಜಯೋಗ ಕಲಿಸ್ತಿದ್ದಾರೆ. ಶಿವ ಭಗವಾನ್ ವಾಚ್, ಹೇ ಮಕ್ಕಳೇ, ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ಏನ್ ಮಾಡ್ರಿ, ನಾನೊಬ್ಬನನ್ನ ನೆನಪು ಮಾಡಿ ಅಂದಾಗ ನೀವು ಅಂದ್ರೆ ಆ ದೇವತಾ ಚಿತ್ರ ತೋರಿಸ್ಬಿಟ್ಟು ಹೇಳಿ 21 ಜನ್ಮಗಳಿಗೆ ಏನು ಧಾರಣೆ ಮಾಡ್ರಿ, ದೈವಿ ಗುಣಗಳ ಧಾರಣೆ. ಬಾಬವರು ಇಷ್ಟೆಲ್ಲ ದೊಡ್ಡ ಪ್ರಾಪ್ತಿ ಮಾಡಿಸ್ತಾರೆ. ಚೆನ್ನಾಗಿ ಓದ್ಬೇಕು, ದೈವಿ ಗುಣ ಧಾರಣೆ ಮಾಡ್ಬೇಕು. ಯೋಗ ಓದೋದಂದ್ರೆ 4 ಸಬ್ಜೆಕ್ಟ್. ಯಾಕೆ ದೈವಿ ಗುಣ ಬೇಕಂದ್ರೆ ಈಗ ಎಲ್ಲರಲ್ಲಿ ಆಸುರಿ ಗುಣ ಇದೆ. ದೇಹಾಭಿಮಾನನೇ ಒಂದು ದೊಡ್ಡ ಆಸುರಿ ಗುಣ ಅಲ್ಲ. ಶ್ರೇಷ್ಠ ಬನಾನೆ ವಾಲಾ ತೋ ಏಕ್ ಹಿ ಶ್ರೀ ಶ್ರೀ ಶಿವ ಬಾಬಾ. सतगुरु अल्लाह, श्री श्री सतगुरु शिव बाबा. वही ऊंच ते ऊंच बाप हमको पढ़ाते. शिव भगवान वाच मन मना भव. ಹೈಯೆಸ್ಟ್ ಅಲ್ಲ ಹೈಯೆಸ್ಟ್ ತಂದೆ ನಮ್ಗೆ ಓದಿಸ್ತಿದ್ದಾರೆ. ಶಿವ ಭಗವಾನ್ ವಾಚ್ ಮನ್ ಮನ ಭವ. भगीरथ तो मशहूर है, भगीरथ को ही ब्रह्मा कहा जाता है, जिसको महावीर भी कहते हैं. यहाँ दिलवाड़ा मंदिर में बैठे हुए हैं ना जैनी आदि जो मंदिर बनाने वाले हैं वो कोई जानते थोड़े ही है. ಯಾರೆಲ್ಲ ಈಗ ದಿಲ್ವಾಲ ಮಂದಿರ ಮಾಡಿದ್ರು, ಯಾರು ಯಾವುದು, ಈ ಕೆಲವರೆಲ್ಲ ಲಕ್ಷ್ಮೀನಾರಾಯಣನ್ ಮಂದಿರ ಮಾಡ್ತಾರೆ. ಅವ್ರಿಗೆ ಯಾರ್ದು ಹಿಸ್ಟ್ರಿ ಗೊತ್ತೇ ಇಲ್ಲಲ್ಲ, ಯಾರ್ದೇನ್ ಮಾಡ್ತಾರೆ ಯಾರ್ದು ಗೊತ್ತಿಲ್ಲ. ಶಿವಬಾಬಂದು ಗೊತ್ತಿಲ್ಲ ಅಂದ್ರೆ ದೇವತೆಗಳಿಗೂ ಗೊತ್ತಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಶಿವ ಭಗವಾನ್ ವಾಚ. ಬಾಬಾ ಓದ್ಸೋದೆ ಎಲ್ಲ ಮಂತ್ರ ಕೊಡ್ತಿದ್ದಾರೆ. ಸದ್ಗುರು ಮನ್ಮನಾಭವ ಇದೆಲ್ಲ ಕ್ಲಿಯರ್ ಆಗಿ ಹೇಳ್ರಿ. ಭಗೀರಥದಲ್ಲಿ ಬಂದು ಉವಾಚ ಅಂದ್ರೆ ಮುಖ ಯೂಸ್ ಮಾಡ್ತಿದ್ದಾರೆ ಅಂತ. ಸೊ ಅಂದಾಗ ಡೆಫಿನೆಟ್ಲಿ ರಥ ತಗೋತಾರೆ. तुम छोटी छोटी बच्चियां कोई से भी विजिट ले सकते हैं. अभी तुम बहुत श्रेष्ठ बन रहे हो. ये भारत की एम ऑब्जेक्ट के कितना नशा चढ़ना चाहिए. यहाँ बाबा अच्छी ರೀತಿ ನಶಾ ಚಡಾತೆ. ಚಿಕ್ಕ ಚಿಕ್ಕವರು ಹೋಗಿ ದೊಡ್ಡ ದೊಡ್ಡವರಿಗೆ ಅವ್ರ ಟೈಮ್ ತಗೊಂಡು ತಿಳಿಸಿ, ಮಕ್ಕಳೇ ಬಾಬವರೇ ಕೂತ್ಕೊಂಡು ಡೈರೆಕ್ಟ್ ಆಗಿ ನಶೆ, ಮಕ್ಕಳಿಗೆ ನಶೆ ಹಿಂದೆ ನಶೆ ಏರಿಸ್ತಾ ಇದ್ದಾರೆ. ಏನಂತ, ಮಕ್ಕಳೇ ನೋಡಿ ನೀವು ಎಷ್ಟು ಶ್ರೇಷ್ಠರಾಗ್ತಿದ್ದೀರಾ. ಅದು ಲಕ್ಷ್ಮೀನಾರಾಯಣ ಚಿತ್ರ ಇಟ್ಕೊಂಡು ಅತಿ ಸುಂದರ ಮೆಹಲು, ಚಿನ್ನದ ಮೆಹಲುಗಳು, ನಿಮ್ ಜೀವನ ನೋಡ್ರಿ ಎಷ್ಟು ಖುಷಿ. सब कहते हैं हम तो लक्ष्मी नारायण बनेंगे. राम सीता बनने के लिए कोई भी हाथ नहीं उठाते. ಯಾರು ಕೈ ಎತ್ತುತ್ತಾರೆ? ಯಾರು ಎತ್ತಲ್ಲ. ರಾಮ್ ಸೀತಾ ಆಗ್ತೀನಿ ಅಂತ ಪುರುಷಾರ್ಥ ಬೇಕಂದ್ರೆ ರಾಮ್ ಸೀತಾಗಿಂತ ಕೆಳಗಿದ್ರು ಕೈ ಎತ್ತದ್ ಮಾತ್ರ ಎಲ್ಲಿಗೆ? ಲಕ್ಷ್ಮೀನಾರಾಯಣ ಆಗ್ತೀನಿ ಅಂತ. अभी तो तुम अहिंसक क्षत्रिय, तुम अहिंसक क्षत्रियों को कोई भी नहीं जानते हैं. ये तुम अभी समझते हो. गीता में भी अक्षर है मन मना भव, अपने को आत्मा समझो. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ. ಬಾಬಾ ಹೇಳ್ತಾರೆ ಈಗ ನೀವು ಅಹಿಂಸಕರು ಅರ್ಥಾತ್ ಕ್ಷತ್ರಿಯ ಅಂದ್ರೆ ತ್ರೇತಾದವರು ಅಂತ ರೆಫರ್ ಮಾಡ್ತಿಲ್ಲ. ಮಾಯೆ ಜೊತೆ ಯುದ್ಧ ಮಾಡೋರಿಗೆ ಕ್ಷತ್ರಿಯರು, ಯುದ್ಧ ಮಾಡೋರಿಗೆ ಕ್ಷತ್ರಿಯರು ಅಂತಾರೆ. ನೀವು ಯುದ್ಧ ಮಾಡ್ತಾ ಮಾಡ್ತಾ ಗೆದ್ದು ಸಂಪೂರ್ಣ ದೇವತೆ ಆಗ್ಬೇಕಲ್ವಾ. ಕ್ಷತ್ರಿಯ ಸ್ಥಿತಿಯಿಂದ ದೇವತಾ ಸ್ಥಿತಿಗೆ ಬರ್ಬೇಕು. ಅದಕ್ಕೆ ಹೇಳ್ತಿದ್ದಾರೆ ಡಬಲ್ ಅಹಿಂಸಕರು ನೀವು. ಈಗ ನಾನು ನಿಮ್ಗೆ ಈಗ ಅರ್ಥ ಆಗ್ತಿದೆ. ಗೀತೆಯಲ್ಲಿನೂ ಮನ್ಮನಾಭವ ಇದೆ. ಅಂದ್ರೆ ಆತ್ಮ ಅಂತ ತಿಳಿದಾಗ ಮಾತ್ರ ಮನಸ್ಸನ್ನ ಒಬ್ಬ ತಂದೆಯಲ್ಲಿ ಇಡಕ್ಕಾಗತ್ತೆ.
ये तो समझने की बात है ना, और कोई भी समझ नहीं सकते। बाप बैठ बच्चों को शिक्षा देते, बच्चे आत्म अभिमानी बनो। ये आदत तुम्हारी फिर 21 जन्मों के लिए चलती है। तुमको शिक्षा मिलती है 21 जन्मों के लिए। ಗಳಿಗೆ ಗಳಿಗೆಗೆ ಸಂಕಲ್ಪ ಸ್ಟಾಪ್ ಮಾಡಿ ಕೇಳ್ಕೊಳ್ಳಿ, ನಾನು ಆತ್ಮ ಸ್ವರೂಪನಾಗಿದ್ದೀನ. ಯಾಕೆಂದ್ರೆ ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ನೀವು. ಯಾಕೆ ಅರ್ಧ ಕಲ್ಪ ನಿಮ್ದು ಆತ್ಮಾಭಿಮಾನಿ ಸ್ಥಿತಿ ನಡೆಯುತ್ತೆ. 21 ಜನ್ಮಗಳು 2 ಯುಗಗಳಿಗೆ ನಾನು ಶಿಕ್ಷಣ ಕೊಡ್ತಿರೋದೇ ಅದಕ್ಕೆ. ಅಂದ್ರೆ ಆತ್ಮಾಭಿಮಾನಿ ಸ್ಥಿತಿ ಹೆಂಗಿರ್ಬೇಕಂದ್ರೆ ನಿಮ್ದು ಹ್ಯಾಬಿಟ್ ಆಗ್ಬೇಕು. ನಡೀತಾ ಕೂತ್ಕೊಳ್ತಾ ಎಲ್ಲ ಮಾಡ್ತಾ ನನ್ನ ಆತ್ಮ ಅನ್ನೋ ಸ್ಥಿತಿಯಲ್ಲಿ ನ್ಯಾಚುರಲ್ ಆಗಿ ಬರ್ಬೇಕು. बाबा घड़ी घड़ी मूल बात समझाते हैं, अपने को आत्मा समझ कर बैठो. क्या करो? आत्मा समझ के बैठो अंतिदारे बाबा. ಸರಿನಾ? ಆತ್ಮ ಅಂತ ಕೂತಿದ್ದೀರಲ್ವಾ, ಗಳಿಗೆ ಆತ್ಮಾಭಿಮಾನಿ ಅಭ್ಯಾಸ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ಬೇಕಾಗತ್ತೆ. बाबा घड़ी घड़ी मूल बात समझाते हैं, अपने को आत्मा समझ कर बैठो. परमात्मा बाप आत्माओं को बैठ समझाते हैं. क्या समझाते हैं बाबा? घड़ी घड़ी तुम घड़ी घड़ी देहाभिमान में आ जाते हो, फिर घर बार आदि याद आता है. यही होता है भक्ति मार्ग में भी. भक्ति करते करते बुद्धि और तरफ चली जाती है. ಒಂದೇ ಸೀಕ್ರೆಟ್ ಏನಂದ್ರೆ, ಬುದ್ಧಿ ಅಲಿಬಾರ್ದಂದ್ರೆ ನಾನು ಆತ್ಮ ಬಿಂದು ಸ್ವರೂಪ ಪ್ರಕಾಶ ಸ್ವರೂಪ ಆಗ್ಬಿಡ್ಬೇಕು. ಅದಕ್ಕೆ ನಾನು ಗಳಿಗೆ ಗಳಿಗೆಗೆ ಮಕ್ಕಳೇ ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ಕೂತ್ಕೊಳ್ಳಿ. ಪರಮಾತ್ಮ ತಂದೆ ನಾವು ಆತ್ಮಗಳಿಗೆ ಕುಳಿತು ತಿಳಿಸ್ತಿರೋದು. ಅರೆ ಮಕ್ಕಳೇ, ಗಳಿಗ್ ದೇಹಾಭಿಮಾನದಲ್ಲಿ ಬರ್ತೀರಾ, ಅದಕ್ಕೆ ನಿಮಗೆ ಮನೆ ಮಠ ನೆನಪು ಬರುತ್ತೆ. ಈಗ ಅದೆಲ್ಲ ಬುದ್ಧಿಯಿಂದ ತೆಗಿರಿ. ಭಕ್ತಿಯಲ್ಲೇನೋ ಬುದ್ಧಿ ಏನೋ ಓಡೋಯ್ತು, ಅಲ್ಲಿ ಇಲ್ಲಿ ದೇವ್ರ ನೆನಪು ಮಾಡಕ್ ಕೂತ್ಕೋತಾರೆ ಜನ, ಓಡ್ತಾ ಇರುತ್ತೆ. ಯಾಕೆಂದ್ರೆ ದೇಹಾಭಿಮಾನ. तो एक टिक सिर्फ कौन करते हैं? 9 भक्ति वाले बैठ सकते हैं. जिसको तीव्र भक्ति कहा जाता, एकदम लवलीन हो जाते हैं. तुम जैसे याद में बैठते हो तो कोई समय एकदम अशरीरी बन जाते हो. जो अच्छे बच्चे होंगे वही ऐसी अवस्था में बैठेंगे, देह का बांध निकल जाएगा. अशरीरी हो तो उस मस्ती में बैठे रहेंगे, ये आदत पड़ जाएंगे. ಮೂಲ ಮಾತೇನಂದ್ರೆ, ತೀವ್ರ ಭಕ್ತಿ ಯಾರು ಮಾಡ್ತಾರಲ್ಲ, ನವದ ಭಕ್ತಿ, ಅವರೇನೆ ಏಕದಮ್ ಲವಲೀನರಾಗ್ಬಿಡ್ತಾರೆ. ನೋಡ್ರಿ, ಆ ಭಕ್ತಿ ಮೀರ ಸುದ್ದ ಬುದ್ಧಿ ಎಲ್ಲಾ ಮರ್ತೋಗಿದ್ದು, ಏನು ವಿಷ ಕೊಟ್ರು ಅಂತ ತಗೊಂಡಿದ್ದು. ಏಕದಮ್ ಒಳ್ಳೊಳ್ಳೆ ಮಕ್ಕಳು ಇಂಥ ಸ್ಥಿತಿ, ಲವಲೀನ ಸ್ಥಿತಿಯಲ್ಲಿ ಏಕಾಗ್ರವಾಗಿ ಕೂತ್ಕೋತಾರೆ ಅಂದಾಗ ಅಂಥ ಅವಸ್ಥೆ ಬೇಕು. ಸೋ ದಟ್ ದೇಹಭಾನನು ಹೊರಟೋಗ್ಬಿಡುತ್ತೆ. अशरीरी हो उस मस्ती में बैठेंगे, यादत पड़ जाएंगे. ಅಶರೀರಿಯಾಗಿ ಆ ಮಸ್ತಿ, ಆ ನಶೆ, ನಾನು ಯಾರ ಮಗು ಅನ್ನೋ ನಶೆ ಬಂದ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳ್ತಿರೋದು, ಅಂತ ಅವಸ್ಥೆಯಲ್ಲಿ ಇರ್ತಾರೆ ಮಕ್ಕಳು. ಆದತ್ ಮಾಡ್ಕೊಳ್ಳಿ ಆತ್ಮನಾಗೋದು ಅಂತ ಹೇಳ್ತಿರೋದು. ಹ್ಯಾಬಿಟ್ ಆಗ್ಬಿಡ್ಬೇಕು ನಿಮಗೆ ಅಂತ. सन्यासी है तत्वज्ञानी या ब्रह्म ज्ञानी, वो कहते हैं हम लीन हो जाएंगे, ये पुराना शरीर छोड़ तत्व में लीन हो जाएंगे. सबका अपना अपना धर्म में, दूसरे भी कोई भी दूसरे धर्म को नहीं मानते. आदि सनातन देवी देवता धर्म भी तमो प्रधान बन गया है. गीता का भगवान कब आया था, गीता का युग कब था, कोई भी नहीं जानते हैं. तुम जानते हो इस संगम युग पर ही बाप आकर राजयोग सिखलाते हैं, तमो प्रधान से सतो प्रधान बनाते हैं. ಭಾರತ್ ಕಿ ಹಿ ಬಾತ್ ಹೈ. ತಂದೆ ಹೇಳ್ತಿರೋದು, ಅಶರೀರಿ ಆಗೋ ಮಸ್ತಿ ಅಷ್ಟ್ ಚೆನ್ನಾಗಿರುತ್ತೆ. ಬ್ರಹ್ಮಜ್ಞಾನಿಗಳು ಯಾರಿಗೇನು ಗೊತ್ತೇ ಇಲ್ಲ.
ತತ್ವದ ಮೇಲೆ ಯೋಗ ಮಾಡ್ಕೊಂಡು ಎಷ್ಟು ಮಸ್ತಿಯಲ್ಲಿ ಇರ್ತಾರೆ. ಏನೂ ಸಿಗೋದು ಇಲ್ಲ ಅವ್ರಿಗೆ. ಆದ್ರೆ ಬಾಬಾ ಹೇಳ್ತಾರೆ ಎಲ್ಲರೂ ಅವ್ರವ್ರ ಧರ್ಮದ ಮಾನ್ಯತೆಗಳಲ್ಲಿ ಇರ್ತಾರೆ ಹೊರತು ಬೇರೆಯವ್ರು ಏನಾದ್ರು ಹೇಳಿದ್ರೆ ಯಾರು ಕೇಳಲ್ಲ. ಹಂಗೆ ಆದಿ ಸನಾತನ ದೇವಿ ದೇವತಾ ಧರ್ಮ ಈಗ ತಮೋಗುಣಿ ಆಗ್ಬಿಟ್ಟಿದೆ. ಈಗ ಯಾರಾದ್ರೂ ದೇವತೆ ನಾನು ಅಂತ್ಕತಾರ? ಇಲ್ಲಲ್ಲ. ಗೀತೆಯ ಭಗವಂತ ಯಾವಾಗ ಬಂದಿದ್ರು, ಗೀತಾ ಯುಗ ಯಾವಾಗಾಯ್ತು ಏನೂ ಗೊತ್ತಿಲ್ಲ. ಈಗ ನಿಮಗ್ ಗೊತ್ತಾಯ್ತು. ನಮ್ ತಂದೆ ಪರಮಾತ್ಮ ಬಂದು ಗೀತಾ ಜ್ಞಾನ ಹೇಳಿ ರಾಜಯೋಗ ಕಲಿಸ್ತಾ ಇದ್ದಾರೆ. ಯಾವುದರಿಂದ? ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗ್ತೀವಿ. ಇದು ಭಾರತದ್ದೇ ಮಾತು. ಅನೇಕ ಧರ್ಮ भी थे जरूर गायन है एक धर्म की ಸ್ಥಾಪನಾ ಅನೇಕ ಧರ್ಮೋಂ का ವಿನಾಶ ಅಂದಾಗ ಅನೇಕ ಧರ್ಮಗಳಿತ್ತು ತಾನೆ. ಅದಕ್ಕೆ ತಾನೆ ಭಗವಂತ ಹೇಳಿದ್ದು ಒಂದು ಸತ್ ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶ ಅಂದಾಗ. ದೇಹಾಭಿಮಾನದ ಧರ್ಮಗಳಲ್ವಾ ಇವೆಲ್ಲ? ದೇಹದ ಹೆಸರು ಮೇಲೆ ಇದೆಯಲ್ಲ. ಸತ್ಯುಗ್ ಮೇಥಾ ಏಕ್ ಧರ್ಮ, ಅಲ್ಲಿ ಯಾರ ಹೆಸರು ಇಲ್ಲ ನೋಡ್ರಿ. ದೇವತಾ ದೈವಿ ಗುಣಗಳ ಧಾರಣೆಯ ಮೇಲಿರೋ ಆತ್ಮಗಳು. अभी कलयुग में अनेक धर्म है, फिर एक धर्म की स्थापना होती है. एक धर्म था अभी नहीं है, बाकी सब कड़े है. बड़ का जाड़ का मिसाल भी बिल्कुल ठीक है, फाउंडेशन है ही नहीं. बाकी सारा जाड़ कड़ा है, वैसे इसमें भी देवी देवता धर्म है ही नहीं. आदि सनातन देवी देवता धर्म तना था, वो अब प्रलोप हो गया है, फिर से बाप स्थापन करते हैं. ಬಾಬಾ ಹೇಳೋದು ಈಗ ಬೇರೆ ಧರ್ಮದವು ಎಲ್ಲ ಬಂದು ಹೆಂಗ್ ನಿಂತ್ಕೊಂಡ್ಬಿಟ್ಟಿದೆ ಅಂದ್ರೆ, ಮೂಲ ಕಾಂಡ ವೃಕ್ಷದ್ದು ಆದಿ ಸನಾತನ ದೇವಿ ದೇವತಾ ಧರ್ಮ ಅದು ಇಲ್ವೇ ಇಲ್ಲ. ಹಂಗ್ ಪ್ರಯಲೋಪ ಆಗೋಯ್ತು. ಅದು ಒಂದು ಇತ್ತು ಅನ್ನೋದು ಇನ್ನೇ ಇಲ್ಲ. ಎಲ್ರೂ ಸುಮ್ಮನೆ ಸನಾತನ ಧರ್ಮ ಧರ್ಮ ಅಂತಾರೆ. ಬಟ್ ಯಾವಾಗ ಸ್ಥಾಪನೆ, ಯಾರು ಸ್ಥಾಪನೆ ಮಾಡಿದ್ರು, ಗೀತೆ ಬಂದು ಯಾವಾಗ ಹೇಳಿದ್ರು, ಯಾರ ಮುಖಾಂತರ ಹೇಳಿದ್ರು, ಏನೂ ಇಲ್ವಲ್ಲ. ಯುಗಗಳೇ ಚೇಂಜ್ ಮಾಡ್ಬಿಟ್ರು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಯಾವ ಧರ್ಮ ಇಲ್ವೋ ಅದರ ಸ್ಥಾಪನೆ ತಂದೆ ಮಾಡ್ತಿದ್ದಾರೆ. ಬಹಳ ನಶೆಯಿಂದ ಹೇಳ್ರಿ. ಬಾಕಿ इतने सब धर्म पीछे आए हैं, फिर चक्र को रिपीट करना है. तो अर्थात पुरानी दुनिया से फिर नई दुनिया होनी है. नई दुनिया को में इन्हों का राज्य था. तुम्हारे पास बड़े चित्र भी है, छोटे भी है. बड़ी चीज होंगे तो देख कर पूछेंगे ये क्या उठाया है. बोलो हमने वो चीज उठाई है जिससे मनुष्य बिगर टू प्रिंस बन जाए. दिल में बड़ा उमंग और खुशी रहना चाहिए. हम भगवान आत्मा है, भगवान के बच्चे. ಅಂದ್ರೆ ನೀವು ಪುಸ್ತಕಗಳು ಇಟ್ಕೊಂಡು ದೊಡ್ಡ ದೊಡ್ಡ ಚಿತ್ರಗಳು ಇಟ್ಕೊಂಡು ತಿಳಿಸಿದ್ರೆ ನಿಮಗೆ ಅಷ್ಟು ನಶೆ ಖುಷಿ ಇರ್ಬೇಕು. ಅರೇ ನಮಗ್ ಭಗವಂತ ಓದಿಸ್ತಿದ್ದಾರೆ, ಭಗವಂತನ ಮಕ್ಕಳು ನಾವು. ಅವ್ರೀಗ ಧರ್ಮ ಸ್ಥಾಪನೆಗೆ ಬಂದಿದ್ದಾರೆ. ಯಾಕೆಂದ್ರೆ ಯಾವ ಧರ್ಮ ಆದಿಯಲ್ಲಿ ಇತ್ತದಿಲ್ಲ, ಆಮೇಲೆ ನಂತರ ಬಂದಿರೋದು. ಈಗ ಚಕ್ರ ರಿಪೀಟ್ ಆಗ್ಬೇಕಾಗಿದೆ. ಸೊ ಯಾವ್ದಿತ್ತು ಅದರ ಪುನರ್ಸ್ಥಾಪನೆ ಮಾಡ್ತಿದ್ದಾರೆ ನಮ್ ತಂದೆ. ಇದನ್ನ ನಶೆಯಿಂದ ಹೇಳಿ ಅಂತಾರೆ ಬಾಬಾ ಅವ್ರು. ತುಂಬಾ ಖುಷಿ, ಉಮಂಗ್, ಉತ್ಸಾಹ ಇರ್ಬೇಕು ನಿಮಗೆ. ಭಗವಾನ್ ಕೆ ಹಮ್ ಬಚ್ಚೆ ಹೇ, ಭಗವಾನ್ ಹಮ್ಕೋ ಪಡಾತೆ. ಭಗವಂತನ ಮಕ್ಕಳು, ಅವ್ರು ನಮ್ಗೆ ಓದಿಸ್ತಾರೆ. ಬಾಬಾ ಹಮ್ಕೋ ನೈನೋಂ ಪರ್ ಬಿಟಾಯ್ ಲೇ ಜಾಯೆಂಗೆ, ಇಸ್ ಚೀಚಿ ದುನಿಯಾ ಮೇ ತೋ ಹಮ್ಕೋ रहने का नहीं है. आगे चल त्राही त्राही करेंगे, बात मत पूछो, करोड़ों मनुष्य मरते हैं. ये तो तुम बच्चों की बुद्धि में है. हम इन आंखों से जो देखते हैं ये कुछ भी रहना नहीं है. यहाँ तो मनुष्य है, कांटो मिसल सत्युग है, फूलों का बगीचा. ಮೂಲ ಮಾತೇನು? ನಮ್ಮನ್ನ ಬಾಬವರು ಕಣ್ಣಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಈ ಪ್ರಪಂಚ ಚೀಚಿ ಪ್ರಪಂಚ, ಇದು ಇರೋ ಲಾಯಕ್ಕಿಲ್ಲ. ಎಷ್ಟು ಅತ್ಯಾಚಾರ ಭ್ರಷ್ಟಾಚಾರಗಳಾಗ್ತಿದೆ. ಏನಾದ್ರೂ ಒಂದು ಒಳ್ಳೇದಾಗ್ತಿದ್ಯಾ? ಇಲ್ಲಲ್ಲ. ಮುಂದೆ ಮುಂದೆ ಹೋದಂಗೆ ತ್ರಾಹಿ ತ್ರಾಹಿ ಅಂತಾರೆ, ಬಾತ್ ಮತ್ ಪೂಚೋ. ಈಗ ಬಾಬವ್ರೇ ತ್ರಾಹಿ ತ್ರಾಹಿ ಅಂತಾರೆ ಮನುಷ್ಯರು ಅಂತಂದ್ರೆ, ನಾವು ಸಣ್ಣ ಸಣ್ಣದಕ್ಕೆ ತ್ರಾಹಿ ಅಂದ್ರೆ ಬಾಬಾ ಇದೇನಿಲ್ಲ ಅಂತಾರೆ. ಅವ್ರ ತ್ರಾಹಿ ಅಂದ್ರೆ ಅದೆಷ್ಟು ದೊಡ್ಡದಾಗಿರುತ್ತೆ ಪರಿಸ್ಥಿತಿ. ಯಾಕೆ? ಕೋಟ್ಯಾಂತರ ಮನುಷ್ಯರು ಶರೀರ ಬಿಡ್ತಾರೆ. ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ ಈಗ. ಏನೆಲ್ಲ ಕಣ್ಣಿಂದ ನೋಡ್ತಿದೀವಿ, ಇದು ಯಾವುದು ಇರಲ್ಲ ಹಳೆ ಪ್ರಪಂಚದ್ದು.
ಈ ಟ್ರೇಸೇ ಇರಲ್ಲ ಅಂತಾರಲ್ಲ ಬಾಬಾ ಅವರು, ಹೊಸ ಜಗತ್ತಲ್ಲಿ ಹಳೇದೇನಿರಲ್ಲ. ಯಹಾ ತೋ ಮನುಷ್ಯ ಹೇ ಕಾಂಟೋ ಮೀಸಲ್ ಸತ್ಯುಗೆ ಪುಲೋಂಕ ಬಗೀಚ. ಇಲ್ಲಿ ಮನುಷ್ಯರು ಹೆಂಗಿದ್ದಾರೆ, ಎಲ್ಲ ಚುಚ್ಚು ತರ ಮುಳ್ಳುಗಳ ತರ ಇದ್ದಾರೆ. ಸತ್ಯುಗ ಏನು ಹೂದೋಟ, ನೋಡಿದ್ರೇನೆ ಕಣ್ಣನ್ನು ಹೂಗಳನ್ನ ನೋಡ್ತಾ ಇದ್ರೆ ನಯನ್ ठंडा हो जाएगा ಬಾಬಾ ಹೇಳೋದು. ಕಣ್ಣು ತಣ್ಣಗಾಗ್ಬಿಡುತ್ತಲ್ಲ. ಬಗೀಚೆ ಮೇ ಜಾನೆ ಸೆ ನಯನ್ ठंडे शीतल हो जाते. तो तुम सभी क्या है अभी पदमा पदम भाग्यशाली बन रहे हो. ब्राह्मण जो बनते हैं उनके पाव में पदम है. ಎಷ್ಟು ನಶೆ ಏರಿಸ್ತಿದ್ದಾರೆ ಬಾಬಾ. ಬ್ರಾಹ್ಮಣ ಮಕ್ಕಳಂದ್ರೆ ನಿಮ್ ಕಾಲಲ್ಲೇನೆ ಪದಮದ ಸಂಪಾದನೆ, ನೀವೆಲ್ಲ ಸೀದಾ ಲಕ್ಷ್ಮಿಯರು ಅಂತ ಹೇಳ್ತಾರೆ. ನ್ಯಾಚುರಲ್ ಅಲ್ಲ, ತುಂಬಾ ಸುಂದರವಾದ ಹೂಗಳು, ಹೂದೋಟಕ್ಕೆ ಹೋದ್ರೆ ಕಣ್ಣೆಲ್ಲ ಅಷ್ಟು ಖುಷಿ ಆಗುತ್ತೆ, ತಂಪಾಗುತ್ತೆ ಅಂತಾರೆ ಬಾಬಾ. ಹಂಗೇನೆ ನಾನು ನನ್ನ ಮಕ್ಕಳು ಹೂಗಳು ಮಾಡಕ್ ಬಂದಿದ್ದೀನಿ, ನೀವು ಹೂದೋಟದ ಹೂಗಳು, ನನ್ನ ಗಾರ್ಡನ್ ಹೂಗಳು ಅಂತಾರಲ್ವಾ. ನಶೆ ಇರ್ಬೇಕಲ್ವಾ. ಅಲ್ಲಾನ ಗಾರ್ಡನ್ ಇಲ್ಲ, ನಾನು ಸ್ಪೆಷಲ್ ಹೂವು ನನ್ನ ತಂದೆ ಹತ್ರ ಇದ್ದೀನಿ ಅಂತ. तुम बच्चों को समझाना चाहिए हम ये राज्य स्थापन कर रहे हैं, इसलिए बाबा ने बैज बनवाया है. सफेद साड़ी पहनी हुई हो, बैज लगा हो, इससे स्वतः सेवा होती रहेंगी. मनुष्य गाते हैं आत्मा परमात्मा अलग रहे बहुकाल, परंतु बहुकाल का अर्थ कोई भी समझते नहीं. तुमको बाप ने बताया है कि बहुकाल अर्थात 5000 ವರ್ಷ के बाद तुम बच्चे आके मिले हो. 5000 ವರ್ಷ ಆಯ್ತು ನಮ್ಮ ತಂದೆಯಿಂದ ದೂರ ಆಗಿ ನೀವು ನನ್ನ ಸಿಕ್ಕಿಲ್ಲದೆ ಮಕ್ಕಳು. ಯಾಕೆಂದ್ರೆ 5000 ವರ್ಷದ ನಂತರ, ಬಹುಕಾಲದ ನಂತರ ನನ್ನನ್ನು ಬಂದು ಮೀಟ್ ಮಾಡ್ತಿದ್ದೀರಾ. ಏನ್ ಹೇಳ್ತಿದ್ದಾರೆ ಬಾಬುವರು, ನಾನು ಸ್ವರ್ಗ ಸ್ಥಾಪನೆ, ರಾಜ್ಯ ಸ್ಥಾಪನೆ ಮಾಡ್ತಿದ್ದೀನಲ್ಲ, ಬ್ಯಾಡ್ಜ್ ಮಾಡಿಸಿದ್ದೀನಲ್ಲ, ಅದನ್ನ ತೋರ್ಸಿ ಹೇಳ್ರಿ. ನೀವು ಏನೋ ವೈಟ್ ಸ್ಯಾರಿ ಉಟ್ಕೊಂಡಿದ್ದೀರಾ, ಬ್ಯಾಡ್ಜ್ ಹಾಕೊಂಡಿರಿ, ಇದರಿಂದನೇ ನಿಮ್ ಡ್ರೆಸ್ ಇಂದನೇ ತುಂಬಾ ಸೇವೆ ಆಗುತ್ತೆ ಮಕ್ಕಳೇ. ಮನುಷ್ಯರು ಅದಕ್ಕೆ ಹೇಳೋದು, ಆತ್ಮ ಪರಮಾತ್ಮ ದೂರ ಇದ್ರು ಬಂದ್ರು ಬಹುಕಾಲದ ನಂತರ. ಅಂದ್ರೆ ಬಹುಕಾಲ ಅಂದ್ರೆ ಲಕ್ಷಾಂತರ ವರ್ಷ ಅಲ್ಲ, ಬರೀ 5000 ವರ್ಷದ ವಿಷಯ. ये भी तुम जानते हो ना, इस सृष्टि में सबसे नामी ग्रामी है कौन? राधे कृष्ण. सत्युग का फर्स्ट प्रिंसेस है. ಜಗತ್ತಲ್ಲಿ ನಂಬರ್ 1 ರಾಧೆ ಕೃಷ್ಣ. ಇಡೀ ಸೃಷ್ಟಿಯ ಪ್ರಿನ್ಸಸ್ ಅಲ್ವಾ. कभी किसके ख्याल में भी नहीं आएगा कि ये कहां से आए. सत्युग के आगे जरूर कलियुग होगा. ಈಗ ಸತ್ಯುಗ ಸ್ವರ್ಣಿಮ ಯುಗದಲ್ಲಿ ಕೃಷ್ಣ ಇದ್ರು ಅಂದ್ರೆ ಡೆಫಿನೆಟ್ಲಿ ಸತ್ಯುಗಕ್ಕೆ ಮುಂಚೆ ಕಲಿಯುಗ ಇತ್ತು ಅಂತ. ಇದು ಯಾರಿಗೂ ಗೊತ್ತಿಲ್ಲ ಮನುಷ್ಯರಿಗೆ. ತೋ ಫಿರ್ ಕ್ಯಾ ಹೇ, ಅವ್ರು ಎಲ್ಲೋದ್ರು, ಅವ್ರು ಎಲ್ಲಿಂದ ಬಂದ್ರು? ಕೃಷ್ಣ ಸತ್ಯುಗದಿಂದ ಏನ್ ಮೇಲಿಂದ ಹಾರ್ಕೊಂಡ್ ಬರಕ್ಕಾಗುತ್ತಾ? ಕಲಿಯುಗದ ಎಂಡಲ್ಲಿ ಏನೋ ಒಂದು ಪುರುಷಾರ್ಥ ಮಾಡಿರ್ಬೇಕು, ಅಂತ ಶ್ರೇಷ್ಠ ಕರ್ಮ ಮಾಡಿರ್ಬೇಕು. ಯಾವುದ್ರಲ್ಲಿ ಹೋಗಿ ಅವರು ವಿಶ್ವದ ಮಾಲೀಕರಾಗಿದ್ದಾರೆ. तो सत्युग के आगे जरूर कलयुग होगा. उन्होंने क्या कर्म किया जो विश्व के मालिक बने. भारतवासी कोई इन्हों को विश्व का मालिक नहीं समझते हैं. ಭಾರತವಾಸಿಗಳು ಮಾಲೀಕರಂತ ತಿಳ್ಕೊಳ್ಳಲ್ಲ. इनका जब राज्य था तो भारत में और कोई धर्म था नहीं. अभी तुम बच्चे जानते हो बाप हमको राजयोग सिखा रहे हैं. हमारी एम ऑब्जेक्ट है. ಗಳಿಗ್ ಬಾಬಾ ಇವತ್ತು ಲಕ್ಷ್ಮೀನಾರಾಯಣನ ಚಿತ್ರ, ಇವ್ ರಾಜ್ಯ ಬರ್ತಿದೆ, ಇದು ನಮ್ಮ ಏಮ್ ಆಬ್ಜೆಕ್ಟ್, ನಮ್ಮ ತಂದೆ ಅದಕ್ಕೋಸ್ಕರ ಓದಿಸ್ತಿದ್ದಾರೆ, ರಾಜಯೋಗ ಕಲಿಸ್ತಿದ್ದಾರೆ. ಇದನ್ನ ಹೇಳಿ, ಭಾರತದಲ್ಲಿ ಇವರ ರಾಜ್ಯ ಇದ್ದಾಗ ಬೇರೆಯವರ ರಾಜ್ಯ ಇರ್ಲಿಲ್ಲ, ಬೇರೆ ಧರ್ಮಗಳಿರ್ಲಿಲ್ಲ. ಇದನ್ನು ಕ್ಲಿಯರ್ ಮಾಡಿ, ನಶೆಯಿಂದ ಕ್ಲಿಯರ್ ಮಾಡಿ ಮಕ್ಕಳೇ, ಖುಷಿಯಿಂದ ಕ್ಲಿಯರ್ ಮಾಡಿ ಅಂತಿದ್ದಾರೆ. ಅಂದ್ರೆ ಇವ್ರಿ ಈಗ ಸತ್ಯುಗದಲ್ಲಿ ಅವ್ರ ಮಾಲೀಕರಂದ್ರೆ ಹಿಂದಿನ ಜನ್ಮದಲ್ಲಿ ಏನ್ ಅಂತ ಕರ್ಮ ಮಾಡಿದ್ರು, ಶ್ರೇಷ್ಠ ಕರ್ಮ, ಯಾವುದರದ ಪರಿಣಾಮದಲ್ಲಿ ಅವ್ರ ದೇವತೆಗಳಾದ್ರು. ಇದನ್ನು ಕೇಳಿ ಮಕ್ಕಳೇ ಅಂತಾರೆ ನಶೆಯಿಂದ ತಿಳಿಸಿ ಅಂತ. तो बल मंदिरों में उनका चित्र है, परंतु ये थोड़े ही समझते कि इस समय ये स्थापना हो रही है.
तुम्हारे में भी नंबरवार समझते हैं, कोई तो बिल्कुल ही भूल जाते हैं. ಟೆಂಪಲ್ ಅಲ್ಲಿ ಏನ್ ಅವ್ರ ಚಿತ್ರಗಳಿದೆ, ಅವರ ರಾಜ್ಯ ಈಗ ಸ್ಥಾಪನೆ ಆಗ್ತಿದೆ ಅನ್ನೋದು ಯಾರು ತಿಳ್ಕೊಂಡಿಲ್ಲ. ಈ ಮಕ್ಕಳಲ್ಲಿನೂ ನಂಬರ್ ವಾರ್ ಅರ್ಥ ಆಗುತ್ತೆ, ಕೆಲವು ಮಕ್ಕಳಂತೂ ಮರ್ತೇ ಹೋಗ್ತಾರೆ. ಅಂದ್ರೆ ನಶೆ ಇರಲ್ಲಲ್ಲ. ನಾನ್ ಸಂಪೂರ್ಣ ದೇವತೆ ಆಗ್ತಿದ್ದೀನಿ ಅನ್ನೋ ನಶೆ ಬೇಕಲ್ವಾ. चलन ऐसी होती है जैसे पहले थी, यहाँ समझते हैं बहुत अच्छा है, यहाँ से बाहर निकले खलास. सर्विस का शौक रहना चाहिए सबको, ये पैगाम देने की युक्ति रचे. मेहनत करनी चाहिए, नशे से बताना चाहिए. शिव बाबा कहते हैं मुझे याद करो तो पाप मिट जाएगा. हम एक शिव बाबा के सिवाय और किसको भी याद नहीं करते हैं. ಮೂಲ ಮಾತೇನು, ಬಿಲ್ಕುಲ್ ಮನುಷ್ಯರು ಏನ್ ಮಾಡಿದ್ದಾರೆ, ಎಲ್ಲ ಮರ್ತೋಗಿದ್ದಾರೆ. ಅದೇನೋ ಸರಿ, ನನ್ನ ಮಕ್ಕಳನ್ನು ಮರ್ತಂಗ್ ಹೋಗ್ತಾರೆ. ಅವರು ಈ ಲಕ್ಷ್ಯ ಇಟ್ಕೊಂಡು ಪುರುಷಾರ್ಥ ಮಾಡಲ್ಲ. ಮೊದ್ಲೆಂಗೆ ಜ್ಞಾನಕ್ಕೆ ಬರೋದಕ್ ಮುಂಚೆ ಇದ್ರು ಹಂಗೇನೆ ಚಲನೆ ಇದೆ. ಕ್ಲಾಸ್ ಕೇಳಿದಾಗೆಲ್ಲ ನಶೆ ಬರುತ್ತೆ, ಮನೆಗೆ ಹೋದ್ರೆ ಖಲಾಸ್ ಆಗ್ಬಿಡುತ್ತೆ. ನೀವು ಮಕ್ಕಳು ಶೌಕ್ ಇಟ್ಕೋಬೇಕು, ಇಂಟ್ರೆಸ್ಟ್ ಇರಬೇಕು, ಎಲ್ಲರಿಗ್ ತಂದೆ ಪರಿಚಯ ಕೊಡ್ಬೇಕು, ಸಂದೇಶ ಕೊಡ್ಬೇಕು. ತೋಡಾ ತೋ ಮೆಹನತ್ ಕರ್ನಾ ಚೈಯೇನಾ ಅಂತಾರೆ, ಕಷ್ಟಪಡ್ಬೇಕಲ್ವಾ. ನಶೆಯಿಂದ ಎಲ್ಲರಿಗೆ ಹೇಳಿ, ಶಿವ ಬಾಬಾ ಹೇಳ್ತಾರೆ ನಾನು ಒಬ್ಬನನ್ನ ನೆನಪು ಮಾಡಿದ್ರೆ ವಿಕರ್ಮ ವಿನಾಶ ಆಗುತ್ತೆ. ಒಬ್ಬ ತಂದೆ ಶಿವ ಬಾಬಾವ್ರ ವಿನಃ ಬೇರೆ ಯಾರ ನೆನಪು ಮಾಡಂಗಿಲ್ಲ. ಇದು ತಂದೆಯ ಆರ್ಡರ್ ಅಂತ. ನಶೆ ಖುಷಿಯಿಂದ ಹೇಳಿ, ಕೇಳಿಸ್ತಿದ್ಯಾ? ಇಡೀ ದಿನ ಸೇವೆ ಮಾಡ್ತಿದ್ದೀರಲ್ಲ, ಮನ್ಸ ಸೇವೆ, ಆಕಾಶದಲ್ಲಿ ಫರಿಷ್ಠೆಯಾಗಿ ನಿಂತ್ಕೊಂಡು ಬಾಬನ್ ಜೊತೆ. ಏ ಆತ್ಮಗಳೇ, ನೀವು ಆತ್ಮಗಳಾಗಿದ್ದೀರಾ, ನೀವು ಬಾಬನ್ ಮಕ್ಕಳು. ಬಾಬಾ ಬಂದಿದ್ದಾರೆ, ಭಗೀರಥದ ಹತ್ರ ನಮಗ್ ಜ್ಞಾನ ಹೇಳ್ತಿದ್ದಾರೆ, ರಾಜಯೋಗ ಕಲಿಸ್ತಿದ್ದಾರೆ, ಬೇಗ ಬೇಗ ಬನ್ರಿ. ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೇಳ್ತಿದ್ರೋ ಇಲ್ವೋ? ನೀವು ಆವಾಹನೆ ಮಾಡಿದ್ರೆ ತಾನೇ ಅವ್ರು ಬರೋದು. ಸುಮ್ನೆ ಕೂತಿದ್ರೆ ಹೆಂಗ್ ಬರ್ತಾರ ಅವರೆಲ್ಲ? ಈಗ ನಿಮ್ ಯೋಗದ ಪರಿಣಾಮ ಕಾಣ್ಬೇಕಲ್ಲ, ಅಷ್ಟ ಆತ್ಮಗಳು ಬರ್ಬೇಕ ಬೇಡವಾ? ಎಲ್ಲರ ಸಂಘಟಿತ ರೂಪದ ಈ ಒಂದು ಪವರ್ಫುಲ್ ಸಂಕಲ್ಪಗಳು ಪ್ರವಾಹದ ತರಹ ಹೋಗ್ಬೇಕು. ಅವಾಗ್ಲೇನೆ ಪ್ರಭಾವ ಆಗೋದು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ. ಸರಿನಾ? ಅಚ್ಚ, ಯಾರನ್ನು ನೆನಪಣಂಗಿಲ್ಲ, ಎಚ್ಚರ ಅಂತಿದ್ದಾರೆ ಬಾಬಾ. ಅಚ್ಚ, मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಬಾಬಾ, ಶುಕ್ರಿಯಾ. ಎಷ್ಟು ಹೇಳ್ತಾರೆ ಡೈಲಿ ಧಾರಣೆಗೆ. ಏಮ್ ಆಬ್ಜೆಕ್ಟ್ ಕಾ ಚಿತ್ರ ಸದಾ ರಖನಾ ಹೈ, ಛಾತಿ ಪರ್ ಲಗಾವೋ ಅಂದ್ರು ಬಾಬಾವರು. ಲಕ್ಷ್ಮೀನಾರಾಯಣ ಚಿತ್ರ ಅಷ್ಟು ಪ್ರೀತಿ. ಬಾಬನ್ ರಚನೆ ಅಲ್ವಾ, ಪರಮಾತ್ಮನ ಮೊದಲನೇ ರಚನೆ. ಫಸ್ಟ್ ಲಕ್ಷ್ಮೀನಾರಾಯಣ, ಕೃಷ್ಣ. ಖುಷಿ. नशा रहे कि हम अभी श्रीमत पर विश्व का मालिक बन रहे हैं. हम ऐसे फूलों के बगीचे में जाते जहां हमारे नयन ही शीतल हो जाएंगे. ಏಮ್ ಆಬ್ಜೆಕ್ಟ್ ಚಿತ್ರ ಜೊತೆ ಇರ್ಲಿ, ನಶೆ ಇರ್ಲಿ, ನಾವು ಶ್ರೀಮತದ ಮೇಲೆ ವಿಶ್ವದ ಮಾಲೀಕರಾಗ್ತಿದ್ವಿ. ನೀವು ಈ ತರ ಹೂಗಳು, ಹೂದೋಟದ ಹೂಗಳಾಗ್ಬಿಡ್ತೀರಾ, ಎಲ್ಲಿ ನಿಮ್ಮ ದೃಷ್ಟಿ ಶೀತಲ ಆಗ್ಬಿಡುತ್ತೆ. सर्विस का बहुत बहुत शौक रखना है, बड़े दिल व उमंग से बड़े चित्रों पर सर्विस करनी है, बेगर टू प्रिंस बनना है. ಸರ್ವೀಸಿನ ಬಹಳ ಬಹಳ ಶೌಕ್ ಇಟ್ಕೋಬೇಕಾಗಿದೆ. ದೊಡ್ಡ ಹೃದಯದಿಂದ, ಉಮಂಗ್ ಉತ್ಸಾಹದಿಂದ ದೊಡ್ಡ ದೊಡ್ಡ ಚಿತ್ರಗಳನ್ನು ಇಟ್ಕೊಂಡು ಸರ್ವೀಸ್ ಮಾಡಿ. ಬಾಬಂಗೆ ಯಾವಾಗ್ಲೂ ದೊಡ್ಡ ದೊಡ್ಡ ಚಿತ್ರ ಇಷ್ಟ. ಅಂದೋಂಕಿಯಾಗಿ ಆಯ್ನ ದೂರದಿಂದನೇ ಕಾಣ್ಬೇಕು ಮಕ್ಕಳೇ ಇವ್ರಿಗೆಲ್ಲ. ಬೆಗರ್ ಟು ಪ್ರಿನ್ಸ್ ಆಗ್ತೀರಾ ಅಂತ ಹೇಳ್ರಿ ಅವ್ರಿಗೆಲ್ಲ. ದೊಡ್ಡ ದೊಡ್ಡ ಚಿತ್ರ ಇಟ್ಟು ಸಮಜಾಯಿಸಿ ಅಂತ ಹೇಳ್ತಾರೆ. ಇಂಟ್ರೆಸ್ಟ್ ಇರಬೇಕು, ದೊಡ್ಡ ದೊಡ್ಡ ಚಿತ್ರಗಳನ್ನ ಇಟ್ಟು ಎಲ್ಲ ಮಾಡಬೇಕು ಅಂತ. ಸಮಯ ಹೆಂಗೆಂಗಿದೆಯೋ ಹಂಗಂಗೆಲ್ಲ ಅವ್ರಿಗೆ ಎಳಿಬೇಕು. ಬಾಬೋರ ಹತ್ರ ದಯೆ ತೋರಿಸಿ ಅಂತಾರಲ್ಲ ಮಕ್ಕಳೇ ಅಂತ.
वरदान। यज्ञ सेवा द्वारा सर्व प्राप्तियों का प्रसाद प्राप्त करने वाले ऑलराउंड सेवाधारी भवा। ಯಜ್ಞ ಸೇವೆಯ ಮುಖಾಂತರ ಸರ್ವ ಪ್ರಾಪ್ತಿಗಳ ಪ್ರಸಾದವನ್ನು ಪಡ್ಕೊಳ್ಳೋರು ಯಾರು ಹೃದಯದಿಂದ ನಿಸ್ವಾರ್ಥವಾಗಿ ಬಾಬನ ಯಜ್ಞದಲ್ಲಿ ಸೆಂಟ್ರಲ್ ಸೇವೆ ಮಾಡ್ತಾರೆ, ಮಹಾಯಜ್ಞ ಮಧುಬನದಲ್ಲಿ ಯಾರೇ ಮಾಡಲಿ, ಬಟ್ ಅದಕ್ಕೆ ತುಂಬ ಶ್ರೇಷ್ಠ ಪ್ರಾಪ್ತಿಗಳಾಗುತ್ತೆ. ಅವರು ಆಲ್ರೌಂಡ್ ಸೇವಾಧಾರಿಗಳು, ಎಲ್ಲ ಥರ ಸೇವೆ ಮಾಡಬೇಕು. संगम युग पर ऑलराउंड सेवा का चांस मिलना ये भी ड्रामा में लिफ्ट है। जो प्यार से यज्ञ की ऑलराउंड सेवा करते उन्हें सर्व प्राप्तियों का प्रसाद स्वतः प्राप्त हो जाता। ಸಂಗಮ್ ಯುಗದಲ್ಲಿ ಆಲ್ರೌಂಡ್ ಸರ್ವಿಸ್ ಅಂದ್ರೆ ಎಲ್ಲಾ ಸರ್ವಿಸ್, ಇಂಥದ್ ಮಾಡ್ತೀನಿ, ಇಂಥದ್ ನನ್ಗಾಗಲ್ಲ, ಅದ್ ನಂಗಾಗಲ್ಲ, ಇದ್ ನಂಗಾಗಲ್ಲ, ಹಂಗೇಳಂಗಿಲ್ಲ. ಎಲ್ಲಾ ಸೇವೆ ಯಾವ್ದು ಎದುರಿಗೆ ಬಂತು ಅದ್ ಮಾಡ್ಬೇಕು. ಆ ಥರ ಯಾರು ಆಲ್ರೌಂಡ್ ಸೇವೆ ಮಾಡ್ತಾರೆ ಅವರಿಗೆ ತುಂಬಾ ಪ್ರಾಪ್ತಿಗಳಾಗುತ್ತೆ. ಇದು ದೊಡ್ಡ ಲಿಫ್ಟ್ ಡ್ರಾಮಾದಲ್ಲಿ, ಎಲ್ಲರಿಗೂ ಸಿಕ್ಕಲ್ಲ ಇದು. ಯಾರು ಪ್ರೀತಿಯಿಂದ ಯಜ್ಞ ಸೇವೆ ಮಾಡ್ತಾರೆ ಅವರಿಗೆ ಸರ್ವ ಪ್ರಾಪ್ತಿಗಳ ಪ್ರಸಾದ ಸ್ವತಃ ಪ್ರಾಪ್ತಿಯಾಗುತ್ತೆ. और वे निर्विघ्न रहते हैं, एक बारी सेवा की और 1000 बार सेवा का फल प्राप्त हो गया। सदा स्थूल सूक्ष्म लंगर लगा रहे, किसी को भी संतुष्ट करना ये सबसे बड़ी बात है, सेवा है। मेहमान निवाजी करना ये सबसे बड़ा भाग्य है। ಸದಾ ಅಂಥವರು ನಿರ್ವಿಘ್ನರಾಗಿರ್ತಾರೆ. ಒಂದು ಬಾರಿ ಸೇವೆ ಮಾಡಿದವರು 1000 ಬಾರ್. ನೀವು ಬಾಬನ ಅವಶ್ಯಕತೆಯಲ್ಲಿ ಸೇವೆ ಮಾಡೋದಂದ್ರೆ ಅದರದ್ದು ಒಂದ್ಸಾರಿ ಮಾಡಿದ್ದಕ್ಕೆ ಸಾವಿರಾರು ಸಾರಿ ಬಾಬವ್ರ ಸಹಯೋಗಕ್ಕೆ ಪಾತ್ರರಾಗ್ಬಿಟ್ರಿ ಫಲ ಸಿಗುತ್ತೆ. ಅಂದ್ರೆ ಹೆಂಗ್ ಸೇವೆ ಮಾಡ್ಬೇಕಂದ್ರೆ ಸ್ಥೂಲವಾಗಿರ್ಲಿ ಸೂಕ್ಷ್ಮವಾಗಿರ್ಲಿ, ಈ ದಾಸೋಹ ಅಂತಾರೆ ನೋಡಿ, ಕಂಟಿನ್ಯೂಸ್ ಲೈನ್ ನಿಲ್ಲುತ್ತೆ. ಬರ್ತಾನೆ ಇರ್ತಾರೆ, ಮುಗ್ದೋಯ್ತು ಅಂತ ಹೇಳಲ್ಲ, ಕಂಟಿನ್ಯೂಸ್ ಅದೊಂಥರ ನಿರಂತರವಾಗಿ ಕೊಡೋದನ್ನ ಲಂಗರ್ ಅಂತ ಹೇಳಲಾಗುತ್ತೆ, ದಾಸೋಹ. ಯಾರಿಗಾದ್ರೂ ಅಂದ್ರೆ ಸೇವೆಯಲ್ಲಿ ನೀವು ಕೊಡೋದು ನಿರಂತರವಾಗಿರ್ಬೇಕು ಅನ್ಯ ಆತ್ಮಗಳಿಗೆ. ಮತ್ತು ಅನ್ಯರನ್ನ ಸಂತುಷ್ಟ ಮಾಡೋದನ್ನು ಒಂದು ದೊಡ್ಡ ಸೇವೆ. ಅಂದ್ರೆ ಎಲ್ಲರಿಗೂ ಈಶ್ವರೀಯ ಪ್ರಾಪ್ತಿಗಳನ್ನು ಮಾಡಿಸಿಲ್ಲ ಅಂದ್ರೆ ಆತ್ಮ ಸಂತುಷ್ಟ ಆಗೋಕ್ಕಾಗಲ್ಲ. ಊಟ ತಿಂಡಿ ತಿಂದ್ರೆ ಯಾರು ಸಂತುಷ್ಟ ಆಗಲ್ಲ, 4 ದಿನ ಬರ್ಬೋದ ಸಂತುಷ್ಟತೆ, ಬಟ್ ಆತ್ಮನನ್ನ ಸಂತುಷ್ಟ ಮಾಡೋದು, ಯಾರಿಗಾದ್ರೂ ಆತಿಥ್ಯ ಮಾಡೋದು, ಇದು ತುಂಬಾ ದೊಡ್ಡ ಭಾಗ್ಯದ ವಿಷಯ. स्लोगन, स्वमान में स्थित रहो तो अनेक प्रकार के अभिमान स्वतः समाप्त हो जाएगा. ಸ್ವಮಾನದಲ್ಲಿ ಸದಾ ಸ್ಥಿತರಾಗಿರಿ, ಅನೇಕ ಪ್ರಕಾರದ ಅಭಿಮಾನ ಸಮಾಪ್ತಿ ಆಗ್ಬಿಡುತ್ತೆ. ಸ್ವಮಾನ ಇಲ್ಲದೆ ಇದ್ರೇನೆ ಅಭಿಮಾನ ಬರೋದಲ್ಲ, ಸ್ಥಿತಿಯನ್ನು ಹೆಚ್ಚು ಕಡಿಮೆ ಮಾಡ್ಬಿಡುತ್ತೆ. ಆಮೇಲೆ ಸ್ವಮಾನದಲ್ಲಿ ಇರೋರು ಫರ್ಮಾನ್ ಬಾಬವರ ಶ್ರೀಮತದ ಮೇಲೂ ಇರ್ತಾರೆ. ಸ್ವಮಾನದ ಚಿಹ್ನೆನೆ ಅದು, ಸದಾ ಫರ್ಮಾನ್ ಬಾಬನ ಮತದ ಮೇಲೆ ಇರೋ ಕಾರಣ ಮತ ಏನ್ ಹೇಳುತ್ತೆ, ಆತ್ಮನಾಗ ಬದುಕಪ್ಪ ಅಂತ. ಅಲ್ಲಿ ಅಭಿಮಾನ ಬರೋಕ್ ಸಾಧ್ಯನೇ ಇಲ್ಲ, ನಶೆ ಖುಷಿ ಇರುತ್ತಲ್ವಾ. ಮೀಟೆ ಬಚ್ಚೆ ಕ್ಯಾ ಕರೋ, ಇವತ್ತು ನೀವೀಗ ವರ್ಲ್ಡ್ ಸರ್ವೆಂಟ್ ಆಗಿದ್ದೀರ, ವಿಶ್ವದ ಸೇವಾದಾರಿ. ನಿಮ್ಮಲ್ಲಿ ಯಾವುದೇ ಕಾರಣ ಏನೇ ಇರಲಿ ದೇಹಾಭಿಮಾನ ಬರಂಗಿಲ್ಲ, ಅಭಿಮಾನ ಬರಂಗಿಲ್ಲ, ಫೀಲಿಂಗ್ ಬರಂಗಿಲ್ಲ, ಮೂಡ್ ಆಫ್ ಆಗಂಗಿಲ್ಲ, ಸ್ಥಿತಿ ಏರುಪೇರು ಆಗಂಗಿಲ್ಲ. ಇವೆಲ್ಲ ಸೂಕ್ಷ್ಮ ಅಭಿಮಾನದ ಲಕ್ಷಣಗಳು. ದೇಹಾಭಿಮಾನ ಸಾವಿರಾರು ರೂಪ ತಗೊಂಡ್ ಬರುತ್ತಲ್ಲ, ಏನು ಒಂದ್ ರೂಪದಲ್ಲಿ ಬರುತ್ತಾ ಹಿಡ್ಕೊಳಕ್ಕೆ? ಅಂಡ್ ಕೆಲಸರಿಗೆ ಗೊತ್ತೇ ಆಗಲ್ಲ ಇದನ್ನು ಮಾಯನ ದೇಹಾಭಿಮಾನನ ಅಂತ. ಅವ್ರು ತಾನು ರೈಟ್ ಅಂತ ಗೊತ್ತಾರೆ, ಬಟ್ ಇಟ್ ಈಸ್ ತುಂಬಾ ಸೂಕ್ಷ್ಮ ಅಲ್ಲ. ಓಂ ಶಾಂತಿ. ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ನಾವು ಮಕ್ಕಳನ್ನ, ಪ್ರೀತಿಗೆ ನಾವು ಅಷ್ಟು ರಿಟರ್ನ್ ಕೊಟ್ಟು ಪುರುಷಾರ್ಥ ಮಾಡ್ಬೇಕಲ್ವಾ. ಬೇಗ 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 ಏನ್ ಹೇಳ್ತಾರೋ ಅದನ್ನ ಮಾಡ್ತಾ ಹೋಗ್ಬೇಕು. ನಿರಂತರ ದಾತನಾಗಿ ಇವತ್ತು ಎಲ್ಲ ಗುಣ ಶಕ್ತಿಗಳು ಎಲ್ಲವನ್ನು ಕೊಡ್ತಾ ಹೋಗಿ ಆತ್ಮಗಳನ್ನ ತೃಪ್ತ ಮಾಡ್ತಾ ಹೋಗಿ ಅಂತಂದ್ರಲ್ವಾ. ಓಂ ಶಾಂತಿ.